ಆಸ್ತಿಕರೇ ನಮಸ್ಕಾರ. ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿರುವಂತಹ ವಿಷಯ ಪುರಾಣದಲ್ಲಿ ಕಾಶ್ಮೀರದ ಉಲ್ಲೇಖ. ಕಾಶ್ಮೀರ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ ಭಾರತೀಯರಿಗೆ ಪರಮ ಪವಿತ್ರವಾಗಿತ್ತು, ಯಾಕೆ ಭಾರತೀಯರಿಗೆ ವಿಶೇಷವಾಗಿರುವಂಥ ಅವಿನಾಭಾವ ಸಂಬಂಧ, ಆ ಭಾರತಕ್ಕೂ ಕಾಶ್ಮೀರಕ್ಕೂ ಅದರೊಂದಿಗೆ ಭಾರತದಲ್ಲಿರುವಂಥ ಎಲ್ಲ ರೀತಿಯಾಗಿರೋ ನಿವಾಸಿಗಳಿಂದನೂ ಹೆಚ್ಚಾಗಿ ಅಲ್ಲಿರುವಂಥ ಪಂಡಿತರಿಗೆ ಹೇಗೆ ಸಂಬಂಧಗಳನ್ನು ಕಾಣ್ತಾ ಹೋಗ್ತೇವೆ, ಕಾಶ್ಮೀರ ಅಂತ ಹೆಸರುಗಳು ಹೇಗೆ ಬಂತು, ಎಲ್ಲದರ ಬಗ್ಗೆಯೂ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮದಲ್ಲಿ ನಾವು ಗಮನಿಸಲಿಕ್ಕಿದ್ದೇವೆ. ನಾನು ನಿಮ್ಮ ಪ್ರದೀಪ್ ಉಪಾಧ್ಯಾಯ. ಆಸ್ತಿಕರೇ, ಧರ್ಮನಂಬಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಾಶ್ಮೀರ ಅಂತ ಹೇಳಿದ ಕೂಡಲೇ ವಿಶೇಷವಾಗಿರುವಂಥ ಭಾವನೆ ಬರುವಂಥದ್ದು. ಕಾಶ್ಮೀರ ಅಂತ ಹೇಳಿದ ಕೂಡಲೇ ಭಾರತದ ಉತ್ತುಂಗ ಶಿಖರದ ಮೂಲಕವಾಗಿ ನಮ್ಮ ದೇಹಕ್ಕೆ ಒಂದು ತಲೆ ಎಷ್ಟು ಇಂಪಾರ್ಟೆಂಟೋ, ಯಾವ ರೀತಿಯಾಗಿ ಪ್ರಾಮುಖ್ಯತೆಯೋ ಅದೇ ರೀತಿಯಾಗಿ ಕಾಶ್ಮೀರವನ್ನು ಕೂಡ ನಾವು ಉಲ್ಲೇಖ ಮಾಡ್ತೇವೆ. ಕಾಶ್ಮೀರದಲ್ಲಿ ಏನಾರು ಆದರೆ ಯಾವುದೇ ರೀತಿಯಾಗಿರುವಂಥ ಕೆಟ್ಟ ಘಟನೆಗಳು ಸಂಭವಿಸಿದರೆ ಅದು ನಮ್ಮವೇ ವಿಶೇಷವಾಗಿರುವಂಥ ಹೃದಯಾಂತರಾಳಕ್ಕೆ ಬಡಿದೆಬ್ಬಿಸುವಂಥ ವಿಶಿಷ್ಟವಾಗಿರುವಂಥ ಒಂದು ಸನ್ನಿವೇಶ. ಹಾಗಾಗಿ ಕಾಶ್ಮೀರ, ಭಾರತೀಯರು, ಈ ಒಂದು ಸನಾತನ ಹಿಂದೂ ಸಂಪ್ರದಾಯ, ಪಂಡಿತರು, ಅದೇ ರೀತಿಯಾಗಿ ಕಶ್ಯಪ ಮಹರ್ಷಿಗಳು, ಬೇರೆ ಬೇರೆ ರೀತಿಯಾಗಿರುವಂಥ ಗ್ರಂಥಗಳ ಮೂಲಕವಾಗಿ ವಿಶೇಷವಾಗಿ ರಾಜತರಂಗಣಿ ಎಲ್ಲದರಲ್ಲೂ ಕಾಶ್ಮೀರದ ಉಲ್ಲೇಖ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಮಗೆ ತಿಳಿಸಲಿಕ್ಕಿದ್ದಾರೆ ಶ್ರೀ ಗುರುಪ್ರಸಾದ್ ಭಟ್ ಪಿ ಕಟೀಲು, ಧಾರ್ಮಿಕ ಪ್ರವಚನಕಾರರು ಮತ್ತು ಉಪನ್ಯಾಸಕರು, ಆಳ್ವಾಸ್ ಪದವಿ ಪೂರ್ವ ಕಾಲೇಜು, ಮೂಡಬಿದ್ರೆ. ಬಹಳ ಸಂತೋಷದ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಮ್ಮೆ ಆಗುವಂಥ ವಿಷಯ. ಕಾಶ್ಮೀರ ಅಂತ ಹೇಳಿದ ಕೂಡಲೇ ನಮ್ಮ ಒಂದು ವಿಶೇಷವಾಗಿರುವಂತಹ ಭಾವನೆ ಹುಟ್ಟುವಂಥದ್ದು. ಕಾಶ್ಮೀರ ಅಂತ ಹೇಳಿದ ಕೂಡಲೇ ಒಮ್ಮೆ ಕೈ ಹೀಗೆ ಮೇಲೆ ಹೋಗಿ ಸೆಲ್ಯೂಟ್ ಹೊಡೆಯುವಂತ ಹಾಕೊಂಡ್ರೆ ನಮ್ಮ ಸೈನಿಕರು ವಿಶಿಷ್ಟವಾಗಿರುವಂಥ ಸೇವೆಗೈಯುವಂಥ ಪ್ರದೇಶ. ಕಾಶ್ಮೀರ ಹೆಸರು ಹೇಗೆ ಬಂತು ಅಂತ ಹೇಳೋದು ಮೊದಲಾಗಿ ತಿಳಿಸಬೇಕು. ಈ ಕಾಶ್ಮೀರ ಎಂಬಂಥದ್ದು ಒಂದರ್ಥದಲ್ಲಿ ನಾವು ಇವತ್ತು ಭಾರತದ ಉತ್ತುಂಗ ಶಿಖರ ಅಂತ ಹೇಳಿದರೆ, ಪ್ರಾಚೀನ ನಂಬಿಕೆ ಪ್ರಕಾರ ಅಥವಾ ನಾವೊಂದು ಅಖಂಡ ಭಾರತದ ಪರಿಕಲ್ಪನೆಯನ್ನು ನೋಡಿದರೆ ಅದು ಭಾರತದ ಮಧ್ಯಭಾಗ ಆಗ್ತದೆ. ಈ ಕಾಶ್ಮೀರ ಎಂಬಂತಹ ಹೆಸರು ಬರಲಿಕ್ಕೆ ಅಲ್ಲಿ ಅನೇಕ ಕಥೆಗಳು ನಮಗೆ ಸಿಗ್ತದೆ, ಈ ಪುರಾಣೋಕ್ತವಾದಂಥ ಕಥೆಗಳು. ಹಾಗೆ ಆ ಪುರಾಣೋಕ್ತವಾದಂಥ ಕಥೆಗಳು ಅಲ್ಲಿಯ ಜನಪದ ನಂಬಿಕೆಯಲ್ಲೂ ಒಂದಾದಂತಹ ವಿಚಾರಗಳಾಗಿದೆ. ಮುಖ್ಯವಾಗಿ ನಾವು ಕಾಣುವಂಥದ್ದು ಕಶ್ಯಪ ಮಹರ್ಷಿಗಳು, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ ಬ್ರಹ್ಮ. ಈ ಕಶ್ಯಪ ಬ್ರಹ್ಮನಿಂದ ಕಾಶ್ಮೀರ ಎಂಬಂತಹ ಹೆಸರು ಬಂತು ಎಂಬಂಥದ್ದು ಅಲ್ಲಿರುವಂತಹ ಒಂದು ನಂಬಿಕೆ. ಹೇಗೆ ಅದು? ಅಲ್ಲಿ ಪೂರ್ವದಲ್ಲಿ ಕಾಶ್ಮೀರ ಎಂಬಂಥದ್ದು ಒಂದು ಪರ್ವತಗಳಿಂದ ಆವೃತವಾದಂತಹ ಒಂದು ಪ್ರದೇಶ ಆಗಿತ್ತು. ಉದಾಹರಣೆ ನಾವು ಇವತ್ತು ಕೇಳುವಂತಹ ಹೆಸರು ಬಾರಮುಲ್ಲಾ ಎಂಬಂತಹ ಜಾಗ. ಈ ಪ್ರದೇಶ ಎಲ್ಲ ಪರ್ವತಗಳಿಂದ ಆವೃತವಾಗಿದ್ದಂತಹ ಸಂದರ್ಭದಲ್ಲಿ ಕಶ್ಯಪ ಮಹರ್ಷಿಗಳು ಅದನ್ನು ಕತ್ತರಿಸಿ, ಆ ಬೆಟ್ಟಗಳನ್ನೆಲ್ಲ ಕತ್ತರಿಸಿ ಅಲ್ಲೊಂದು ಸರೋವರವನ್ನು ಉಂಟು ಮಾಡಿದ್ರು. ಆ ಸರೋವರದ ಮೂಲಕವಾಗಿ ಅಲ್ಲಿ ಮನುಷ್ಯರ ವಾಸಕ್ಕೆ ಯೋಗ್ಯವಾದಂತಹ ಸ್ಥಳವನ್ನಾಗಿ ಮಾಡಿದ್ರು ಅಂತ ಹೇಳುವಂಥದ್ದು ಒಂದು ಕತೆ. ಇನ್ನು ನಾವು ಬೇರೆ ನೋಡಿದರೆ, ಉದಾಹರಣೆಗೀಗ ಹಾಗೆ ಕೇಳಿದ ಕೂಡಲೇ ಆಗಿದ್ರೆ ಕಾಶ್ಮೀರ ಎಂಬಂತ ಹೆಸರು ಹೇಗೆ ಬಂತು ಅಂತ ಹೇಳಿ, ಈ ಕಾಶ್ಮೀರ ಅಂತ ಹೇಳೋದು ವಿಶೇಷವಾಗಿ ಕಶ್ಯಪ ಮಹರ್ಷಿಗಳಿಗೆ ಸಂಬಂಧಪಟ್ಟಿರುವಂತದ್ದು ಒಂದು ಮಾತು ಅಂತ ಹೇಳಿ. ಈಗ ಬೇರೆ ಬೇರೆ ರೀತಿಯಾಗಿರೋ ದಾಖಲೆ ಗಮನಿಸಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೂಡ ದಾಖಲೆ ಸಮೇತವಾಗಿ ಇಡುವ ಮೂಲಕವಾಗಿ ಗಮನಿಸಿ ಹೋಗ್ಬೇಕು ಇವತ್ತು. ಯಾಕಂದ್ರೆ ನಿಜವಾಗಿ ಹೌದು ಅಂತ ಹೇಳುವಂತಹ ಸತ್ಯ ಭಾವನೆ ನಮ್ಮಲ್ಲಿ ದೊರಕಬೇಕು. ಮೊದಲಾಗಿ ದಾಖಲೆ ದೊರಕುವುದಾದ್ರೆ ರಾಜ ತರಂಗಿಣಿ, ಇದರ ಬಗ್ಗೆ ಉಲ್ಲೇಖದ ಮುಖ. ಈಗ ರಾಜತರಂಗಣಿಯ ಉಲ್ಲೇಖಕ್ಕಿಂತಲೂ ನಾವು ಇನ್ನೊಂದು ನೋಡ್ಬೇಕಾದ್ದೇನು ಅಂತ ಹೇಳಿದ್ರೆ, ಕಾಶ್ಮೀರ ಅಂತ ಉತ್ಪತ್ತಿ ಹೇಗಾಯ್ತು ಅಂತ. ಈಗ ಒಂದು ನಮ್ಮ ನಂಬಿಕೆ ಕಶ್ಯಪ ಮಹರ್ಷಿಗಳು, ಅವರಿಂದ ಕಾಶ್ಮೀರ. ಇನ್ನೊಂದು ಸಂಸ್ಕೃತದಲ್ಲಿ ಕಾ ಅಂತ ಹೇಳಿದ್ರೆ ನೀರು ಅಥವಾ ಜಲ ಅಂತ ಹೇಳಿ ಅರ್ಥ. ಶಮೀರ ಅಂತ ಹೇಳಿದ್ರೆ ಒಣಗುವುದು ಅಂತ ಹೇಳಿ ಒಂದು ಅರ್ಥ ಇದೆ. ಆದ್ರಿಂದ ಕಾಶ್ಮೀರ ಎಂಬಂಥದ್ದು ಈ ಒಣಗಿದ ನೀರು ಎಂಬಂತ ಒಂದು ಭಾವ ಅಂತ ಇದೆ. ಅಂದ್ರೆ ಒಣಗಿದ ನೀರು ಅಂತ ಹೇಳಿದ್ರೆ ಹೇಗಂತ ಹೇಳಿದ್ರೆ, ಭೂಮಿಯ ಒಳಗಿದ್ವಂತ ನೀರು ಅಂತರ್ಜಲವಾಗಿ ಅದು ಯಾವಾಗಲೂ ಇರ್ತದೆ. ಅದನ್ನು ನಾವು ಹೊರಕ್ಕೆ ತೆಗೆದ ಕೂಡಲೇ ಅದು ಒಣಗಿ ಹೋಗ್ತದೆ. ಆದ್ರಿಂದ ನಾವು ಕಾಶ್ಮೀರ ಅಂತ ಹೇಳಿದ್ರೆ ಒಣಗಿದ ನೀರು ಎಂಬಂತಹ ಒಂದು ಇನ್ನೊಂದು ಅರ್ಥವು ಆ ಪ್ರಾದೇಶಿಕವಾಗಿ
ಇರುವಂಥದ್ದು ಮತ್ತೊಂದು ಮತ್ತೊಂದು ರೀತಿಯಾಗಿ ಇರುವಂಥದ್ದು. ಇನ್ನೊಂದು ದಾಖಲೆಗಳು ಬೇರೆ. ಇನ್ನೊಂದು ಹೇಗಿದೆ ಅಂತ ಹೇಳಿದ್ರೆ, ಕಾಶ್ಮೀರ ಅಂತ ಹೇಳಿದ್ರೆ ಅಲ್ಲಿಯ ಇನ್ನೊಂದು ನಂಬಿಕೆ, ಪರ್ವತಗಳ ನಡುವೆ ಹರಿಯುವ ಹೊಳೆಯ ನಾಡು ಎಂಬಂಥದ್ದು ಕಾಶ್ಮೀರ. ಹೀಗೆ 2-3 ಬೇರೆ ಬೇರೆ ತರದ ಉಲ್ಲೇಖಗಳು ನಮಗೆ ಕಾಶ್ಮೀರ ಎಂಬಂತ ಪದ ನಿಷ್ಪತ್ತಿಗಾಗಿ ಸಿಗುವಂತ. ಅಂದ್ರೆ ಆ ಕಾಶ್ಮೀರದ ಪ್ರದೇಶದಿಂದ ಹಲವಾರು ನದಿಗಳು ಹರಿದು ಬರ್ತದೆ, ಅಲ್ಲಿ ಉಗಮವಾಗಿ ಕಾಣ್ತಾ ಹೋಗ್ತೇವೆ ಅಂತ ಹೇಳಿ. ಸರಿ, ಈಗ ನಾವು ಗಮನಿಸುವಂತ ಹೇಳಿ ಪ್ರಾರಂಭವಾಗಿ ರಾಜತರಂಗಿಣಿ. ಸರಿ, ಈಗ ನಮಗೆ ಪ್ರಾಚೀನವಾಗಿ ಕಾಶ್ಮೀರದ ಉಲ್ಲೇಖಗಳನ್ನು ನಾವು ಗಮನಿಸ್ತಾ ಹೋದ್ರೆ, ಅಂದ್ರೆ ನಮಗೆ ಅಧಿಕೃತವಾದಂತಹ ಭಾರತೀಯ ಯಾರೊಬ್ಬ ಚಿಂತಕ ಅಥವಾ ಭಾರತೀಯ ಕವಿ ಹೇಳಿದಂತಹ ಅಧಿಕೃತವಾದಂತಹ ಉಲ್ಲೇಖ ಸಿಗುವಂತದ್ದು ನಮಗೆ ರಾಜತರಂಗಿಣಿ ಎಂಬಂತಹ ಸಂಸ್ಕೃತದ ಒಂದು ಕಾವ್ಯದಲ್ಲಿ. ಇದು 12ನೇ ಶತಮಾನದಲ್ಲಿ ಕಲ್ಹಣ ಎಂಬಂತಹ ಒಬ್ಬ ಕವಿ ಬರೆದಂತಹ ಒಂದು ಕಾವ್ಯ. ಇದು ಸಂಸ್ಕೃತದಲ್ಲಿರುವಂಥದ್ದು. ಅವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆರಂಭಿಕ ಹಂತ ಅಂದ್ರೆ ಕಾಶ್ಮೀರದ ಹೇಳಿದಂತ ಅವನಿಗೆ ಗೊತ್ತಿರುವಂತಹ ಆರಂಭಿಕ ಹಂತ ಏನಿದೆ ಅದನ್ನು ಆ ಕಾವ್ಯದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಉಲ್ಲೇಖಿಸ್ತಾನೆ. ಅಂದ್ರೆ ಸುಮಾರು 1006ರವರೆಗಿನ ವಿಚಾರಗಳು ಕಲ್ಲಣನ ರಾಜತರಂಗಿಣಿಯಲ್ಲಿ ಸಂಗ್ರಿಮದೇವ ಎಂಬಂತಹ ಒಬ್ಬ ರಾಜನ ಆಡಳಿತದವರೆಗೆ ಸಿಗ್ತದೆ. ಇದು ಕಲ್ಲಣ. ಇನ್ನು ಅದು ಮುಂದುವರಿಯುತ್ತದೆ, ಸ್ವಲ್ಪ ಮುಂದುವಂತ ಹೇಗೋಗ್ತದೆ ಅಂತ ಹೇಳಿದ್ರೆ, ಆ ಕಾಶ್ಮೀರದ ಉಲ್ಲೇಖಗಳು 4 ಭಾಗಗಳಲ್ಲಿ ಸಿಗ್ತದೆ ನಮಗೆ. ಒಂದು ಪ್ರಾಚೀನ ಗ್ರಂಥಗಳು 4 ಭಾಗಗಳು, ಅಂದ್ರೆ ಕಲ್ಲಣನಿಂದ ಮೊದಲ್ಗೊಂಡು ಇವ ಆರಂಭ ಮಾಡಿದ ಅದನ್ನು ಸ್ವಲ್ಪ ಅದನ್ನ ಏನ್ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಮುಂದುವರಿಸ್ತಾ ಹೋದ್ರು. ಕಲ್ಲಣ ಹೇಳ್ತಾನೆ ಕಾಶ್ಮೀರದ ಬಗ್ಗೆ ರಾಜತರಂಗಿಣಿಯಲ್ಲಿ. ಆಮೇಲೆ ಅದರ ಮುಂದಿನ ಭಾಗ ಜೋನ ರಾಜ ಎಂಬಂತವ ಅದನ್ನು ಮುಂದುವರಿಸ್ತಾನೆ. ಕಲ್ಲಣ ಹೇಳಿದ್ದಂಥದ್ದನ್ನು ಅದು 1412ರವರೆಗಿನ ಇತಿಹಾಸವನ್ನು ಹೇಳ್ತದೆ. ಅಂದ್ರೆ ಕಾಶ್ಮೀರದಲ್ಲಿ ಬಂದಂತಹ ರಾಜಮನೆತನಗಳು, ಆಗ ಇದ್ದಂತಹ ರಾಜಮನೆತನಗಳು, ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಅಲ್ಲಿಂದ 3ನೇ ಭಾಗ ಮುಂದುವರಿತದೆ. 3ನೇ ಭಾಗದಲ್ಲಿ ಶ್ರೀವರ ಎಂಬಂತವ 1486ರವರೆಗೆ ಶಾಹ್ ಆಡಳಿತಗಳು, ಅಂದ್ರೆ ಫಾರ್ ಶಾಹ ಎಂಬಂತಹ ಒಬ್ಬ ರಾಜನ ಆಡಳಿತ. ಅಂದ್ರೆ ಅಲ್ಲಿಗೆ ಅಷ್ಟಾಗುವಾಗ ಅಲ್ಲಿ ಸ್ವಲ್ಪ ಧರ್ಮದ ಪರಿವರ್ತನೆ ಆರಂಭ ಆಯಿತು. ಸಂಪೂರ್ಣವಾಗಿದ್ದಂತಹ ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ, ಅಲ್ಲಿಂದ ಬೌದ್ಧ ಧರ್ಮಕ್ಕೆ ಹೋಯಿತು. ಬೌದ್ಧ ಧರ್ಮದಿಂದ ಶೈವ ಧರ್ಮಕ್ಕೆ ಬಂತು. ಅಂದ್ರೆ ಶಂಕರಾಚಾರ್ಯರು ಹೋದಾಗ ಅವರ ಪ್ರಭಾವ, ಅಲ್ಲಿಂದ ನಿಧಾನಕ್ಕೆ ಇಸ್ಲಾಂ ಧರ್ಮದ ರಾಜರ ಆಳ್ವಿಕೆ ಆರಂಭ ಆಯಿತು. ಅಲ್ಲಿಂದ ಮುಂದುವರಿದು 4ನೆಯ ಕೃತಿ ಸಿಗುವಂಥದ್ದು ಪ್ರಾಜ್ಞಿಯ ಭಟ್ಟ ಎಂಬಂತವ 1558ರಲ್ಲಿ ರಾಜಾವಳಿ ಪಾಠಕ ಎಂಬಂತ ಒಂದು ಕಾವ್ಯವನ್ನು ಬರೀತಾನೆ. ಇದು ನಮಗೆ ಪ್ರಮುಖವಾಗಿ ಒಂದು ರೀತಿಯಾಗಿ ಐತಿಹಾಸಿಕವಾದಂತಹ ವಿಚಾರಗಳನ್ನು ಹೇಳಲಿಕ್ಕೆ, ಅಥವಾ ನಮಗೆ ಕಾಶ್ಮೀರದ ಆರಂಭಿಕ ಪರಿಚಯಗಳು. ಈಗ ಕಲ್ಲಣಗಿಂತ ಮೊದಲು ನಮ್ಮಲ್ಲಿ ಕವಿಗಳು ಆಗ್ಲಿಲ್ವಾ ಅಂತ ಕೇಳಿದಾಗ ಆಗಿದ್ದಾರೆ, ರಾಜಮನೆತನಲ್ಲಿ ಇರ್ಲಿಲ್ವಾ ಅಂತ ಕೇಳಿದಾಗ ಇತ್ತು. ಆದ್ರೆ ಮೊದಲ ಉಲ್ಲೇಖ ನಮಗೆ ಸಿಗುವಂತದ್ದು ಕಲ್ಲಣನಿಂದ. ಅಲ್ಲಿಂದ ಪ್ರಾಜ್ಞಿಯ ಭಟ್ಟ ಎಂಬಂತವ, ಅಂದ್ರೆ ಸುಮಾರು ಒಂದು 500-600 ವರ್ಷಗಳ ಕಾಲ ಬೇರೆ ಬೇರೆಯವರು ಒಂದೊಂದು ಸ್ವಲ್ಪ ನಮಗೆ ಅದರ ಒಂದು ಇತಿಹಾಸವನ್ನು ಹೇಳ್ತಾ ಹೋಗಿದ್ದಾರೆ. ಈ ಮೂಲಕವಾಗಿ ಇತಿಹಾಸಗಳ ಬೇರೆ ಬೇರೆ ರೀತಿಯಾಗಿರುವಂತಹ ಪಟ್ಟಿಗಳು ದೊರಕ್ತಾ ಹೋಗ್ತದೆ ಅಂತ ಹೇಳಿ ಇಲ್ಲಿ ಗಮನಿಸುವಂಥದ್ದು. ಹಿಂದೂ ಧರ್ಮದವರಿಗೆ ವಿಶೇಷವಾಗಿರುವಂತಹ ಭಾವನೆ ಇದ್ದಂಥ ಪ್ರದೇಶ ಈ ಒಂದು ಕಾಶ್ಮೀರ ಅಂತ ಹೇಳಿ. ಆ ಕಾಶ್ಮೀರದಲ್ಲಿ ಹಿಂದೂಗಳಿಗೆ ಸಿಗುವಂಥ ವಿಶೇಷವಾಗಿರುವಂತಹ ಪುರಾವೆಗಳು ಅಂತ ಗಮನಿಸಿದ್ದಾರೆ. ಹೇಗೆಲ್ಲ ಏನೆಲ್ಲ ರೀತಿಯಾಗಿರುವಂಥ ಪವಿತ್ರ ಕೇಂದ್ರಗಳು ಇತ್ತಲ್ಲಿ. ಈಗ ಕಾಶ್ಮೀರ ನಾವು ಮೂಲವಾಗಿ ಈಗ ನಾವು ಗಮನಿಸುವಂಥದ್ದು ಶಾರದಾ ಪೀಠದಿಂದ ನಾವು, ಅಂದ್ರೆ ಅದು ಶೈವ ಧರ್ಮದಿಂದ. ಅಂದ್ರೆ ಒಂದರ್ಥದಲ್ಲಿ ಶಾರದಾ ಪೀಠ ಅಂತ ಹೇಳಿದ್ರೆ ಶಾರದೆ ವಿದ್ಯಾದಿ ದೇವತೆ. ಸರಿ. ಅಲ್ಲಿ ಕಾಶ್ಮೀರದಲ್ಲಿ ನಮ್ಮ ಉಲ್ಲೇಖಗಳಿರುವುದು ಹೇಗೆ ಅಂತ ಹೇಳಿದ್ರೆ, ಶಾರದಾ ಪೀಠಕ್ಕೆ 4 ಬಾಗಿಲುಗಳು. ಅದು ನಮ್ಗೆಲ್ಲ ಗೊತ್ತಿರುವಂಥದ್ದು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ 4 ಬಾಗಿಲುಗಳಲ್ಲಿ ಉಲ್ಲೇಖಗಳು ಮಾಧವೀಯ ಎಂಬಂತ ಶಂಕರ ವಿಜಯಂ ಎಂಬಂತಹ ಇದರಲ್ಲಿ ಅವ ಉಲ್ಲೇಖಿಸ್ತಾನೆ. ಆ 4 ಬಾಗಿಲುಗಳಲ್ಲಿ 3 ಬಾಗಿಲುಗಳು ತೆರೆದಿತ್ತಂತೆ. ಅಂದ್ರೆ ನಾನು ಆಗ ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಕಾಶ್ಮೀರ ಭಾರತದ ಮಧ್ಯಭಾಗ, ಅಖಂಡವಾದಂತಹ ಭಾರತವನ್ನು ನಾವು ಗಮನಿಸಿದಾಗ ಆ ಕಡೆ
ನಾವು ಅಫ್ಘಾನಿಸ್ತಾನದವರೆಗೆ ಹೋಗ್ಬೋದು, ಅದನ್ನು ದಾಟಿಯೂ ನಾವು ನಮ್ಮ ಏನನ್ನು ಸಾಮ್ರಾಜ್ಯವನ್ನು ಮುಂದೆ ಕೊಂಡೋಗಿದ್ದೇವೆ, ನಮ್ಮ ಹಿರಿಯ ಅಥವಾ ನಮ್ಮ ರಾಜಮನೆತನಗಳು. ಹೀಗಿದ್ದಾಗ ಅದು ಮಧ್ಯಭಾಗ ಆಗ್ತದೆ. ಶಂಕರಾಚಾರ್ಯರು ಬರುವಲ್ಲಿವರೆಗೆ ಪೂರ್ವ, ಪಶ್ಚಿಮ, ಉತ್ತರ ಈ 3 ಬಾಗಿಲುಗಳು ತೆರೆದಿತ್ತು. 4ನೇ ಬಾಗಿಲನ್ನು ಅಂದರೆ ಅಲ್ಲಿ ಅದರ ಅರ್ಥ ಏನಾಯ್ತು ಅಂತ ಹೇಳಿದ್ರೆ, ದಕ್ಷಿಣದಿಂದ ಒಬ್ಬ ಅಲ್ಲಿವರೆಗೆ ಏನಾಗಲಿಲ್ಲ ಅಂತ ಹೇಳಿದ್ರೆ, ಒಬ್ಬ ಪ್ರಬುದ್ಧನಾದಂತಹ ಚಿಂತಕ ಅಥವಾ ಒಬ್ಬ ಬುದ್ಧಿವಂತ ಅಂತ ಹೇಳುವಂಥ ಅಲ್ಲಿದ್ದಂತಹ ಇವರನ್ನು ಯಾರನ್ನು ಪಂಡಿತರನ್ನು ಎದುರಿಸುವಂತಹ ಅಥವಾ ಅಲ್ಲಿದ್ದಂತಹ ಜ್ಞಾನಿಗಳನ್ನು ಎದುರಿಸುವಂತಹ ಒಬ್ಬ ವ್ಯಕ್ತಿ ಅಲ್ಲಿ ಹೋಗ್ಲಿಲ್ಲ ಅಂತ ಆಗ್ತದೆ. ಹಾಗೆ ಶಂಕರ ವಿಜಯದಲ್ಲಿ ಹಾಗೆ ಹೇಳ್ತಾರೆ, ಅವರು ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಎಲ್ಲ ಪಂಡಿತರನ್ನು ಸೋಲಿಸಿ ಅಲ್ಲಿದ್ದಂಥ ಒಂದು ಸರ್ವಜ್ಞ ಪೀಠವನ್ನು ಅವರು ಏರಿದ್ರು ಅಂತ ಹೇಳ್ತಾರೆ. ಅಂದ್ರೆ ಶಾರದಾ ದೇವಿ ಆಯ್ತು. ಅದೇ ರೀತಿಯಲ್ಲಿ ಅಲ್ಲಿ ಇನ್ನೊಂದು ಸೂರ್ಯನ ಆರಾಧನೆ ಬರ್ತದೆ. ಲೀಲಾದಿತ್ಯ ಮುಕ್ತಪದ ಎಂಬಂತವ ಅಲ್ಲಿ ಒಂದು ಸೂರ್ಯ ದೇವಸ್ಥಾನವನ್ನು ಸ್ಥಾಪಿಸಿದ. ಅಂದ್ರೆ ಮಾರ್ತಾಂಡ ಸೂರ್ಯ ದೇವಸ್ಥಾನ ಅಂತ ಹೇಳಿ ಅದಕ್ಕೆ ಹೆಸರಿರುವಂಥದ್ದು. ಅಲ್ಲಿ ಸೂರ್ಯನ ಆರಾಧನೆ ಇದೆ. ಅದಕ್ಕೆ ಅವರು ಕೊಡುವಂತಹ ಕೆಲವು ಅಲ್ಲಿಯ ಪ್ರಾದೇಶಿಕವಾಗಿ ಕೆಲವರು ಹೇಳುವಂತಹ ವಿಚಾರ ಹೇಗೆ ಅಂತ ಹೇಳಿದ್ರೆ, ಇರಾನಿನಿಂದ ಅಥವಾ ಆ ಭಾಗದಿಂದ ಬಂದಂತಹ ಕುಶಾನ ರಾಜರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿಗೆ ಸೂರ್ಯನ ಸ್ಥಾಪನೆಯನ್ನು ತಕೊಂಡು ಬಂದು ಅಥವಾ ಸೂರ್ಯನ ವಿಚಾರವನ್ನು ತಕೊಂಡು ಬಂದ್ರು ಅಂತ ಹೇಳಿ ಹೇಳ್ತಾರೆ. ಇನ್ನು ಅದನ್ನು ಬಿಟ್ಟು ನಾವು ನೋಡಿದಾಗ ಅಲ್ಲಿ ಅನೇಕ ಪ್ರಾಚೀನ ದೇವಸ್ಥಾನಗಳು ಅಥವಾ ಮಹಾಭಾರತದಲ್ಲಿ ಆ ಕಾಲಕ್ಕೆ ಸಂಬಂಧಪಟ್ಟಂತ ಅಥವಾ ಹರಪ್ಪ ನಮ್ಮ ನಾಗರಿಕತೆ ಏನುಂಟು ಆ ನಾಗರಿಕತೆಯ ಕಾಲಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸಹ ಅಲ್ಲಿ ಸಿಗ್ತದೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅಲ್ಲಿ ಕೇವಲ ಬೇರೆ ಬೇರೆ ಈ ತರದ ಏನು ಇತಿಹಾಸಗಳು ನಮಗೆ ಸಿಗ್ತಾ ಹೋಗ್ತದೆ. ಈಗ ನೀವು ಆಗ್ಲೇ ಹೇಳ್ತಾ ಹೋದ್ರಿ, ಶಂಕರಾಚಾರ್ಯರು ಬಂದು ಆದಿಶಂಕರಾಚಾರ್ಯರು ಬಂದ ನಂತರವಾಗಿ ಕಾಶ್ಮೀರ ಪಂಡಿತರನ್ನು ಸೋಲಿಸುವ ಮೂಲಕವಾಗಿ ಅವರೊಂದು ವಿಶಿಷ್ಟವಾಗಿರುವಂಥ ಒಂದು ಪೀಠವನ್ನು ರಚನೆ ಮಾಡಿದರು. ಹಾಗಾದರೆ ಕಾಶ್ಮೀರ ಪಂಡಿತರು ಯಾರು? ಅಲ್ಲಿ ಆ ಕಾಶ್ಮೀರ ಪಂಡಿತರಿಗೂ ಆ ಒಂದು ವಿಶೇಷವಾಗಿರುವಂತಹ ಕಾಶ್ಮೀರಕ್ಕಿರುವ ಸಂಬಂಧ ಏನು? ಯಾಕಂದರೆ ಹಲವಾರು ರೀತಿಯಾಗಿರುವ ಒಂದು ಘಟನೆಗಳ ಮೂಲಕ ಗಮನಿಸ್ತೇವೆ. ಕಾಶ್ಮೀರ ಪಂಡಿತರನ್ನು ತದನಂತರವಾಗಿ ಓಡಿಸುವುದು ಅಂತ ಹೇಳಿದರೆ, ಕಾಶ್ಮೀರ ಪಂಡಿತರಲ್ಲಿ ನೆಲೆ ಊರುವಂಥದ್ದು ಅಥವಾ ಕಾಶ್ಮೀರ ಪಂಡಿತರಿಗೆ ವಿಶೇಷವಾಗಿರುವಂಥ ಸಂಬಂಧ ಆ ಕಾಶ್ಮೀರಕ್ಕಿರುವಂಥದ್ದು ಹೇಗೆ? ಕಾಶ್ಮೀರ ಪಂಡಿತರು ಅಂತ ಹೇಳಿದ್ರೆ ಅಲ್ಲಿರುವಂತಹ ಒಂದು ಬ್ರಾಹ್ಮಣರ ಗುಂಪು, ಮೂಲತಃ ಸಾರಸ್ವತ ಬ್ರಾಹ್ಮಣರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅವರಿಗೆ ನಾವು ಈಗ ಇಲ್ಲಿರುವಂಥದ್ದು ನಮಗೆ ಬೇರೆ ಬೇರೆ ಸರ್ನೇಮ್ಗಳಿದ್ದ ಹಾಗೆ, ಈಗ ಭಟ್ ಇರ್ಬೋದು ಅಥವಾ ಉಪಾಧ್ಯಾಯ ಇರ್ಬೋದು, ಇದೇ ರೀತಿಯಾಗಿ ಅಲ್ಲಿ ಸಾಮಾನ್ಯವಾಗಿ ಎಲ್ಲರನ್ನು ಪಂಡಿತ ಅಂತ ಹೇಳಿ ಕರೆಯುವಂಥದ್ದು. ಈ ಪಂಡಿತ ಪರಂಪರೆ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಅದು ಪ್ರಾಚೀನವಾದಂತಹ ಒಂದು ಅಲ್ಲಿಯ ಬ್ರಾಹ್ಮಣರು ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ 3 ಭಾಗಗಳಾಗಿ ಕಾಶ್ಮೀರದಲ್ಲಿ ಇರುವಂಥದ್ದು. ಈಗ ನಮ್ಮಲ್ಲಿ ಬೇರೆ ಬೇರೆ ಪಂಗಡಗಳಿರ್ತದೆ ಅಥವಾ ಒಳ ಪಂಗಡಗಳಿರ್ತದೆ. ಅದೇ ರೀತಿಯಾಗಿ ಅಲ್ಲಿ 3 ಒಳ ಪಂಗಡಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. 1ನೇ ಪಂಗಡ ಪುರೋಹಿತರು, ಅವರನ್ನು ಗುರುಗಳು ಅಂತ ಹೇಳಿ ಅಲ್ಲಿ ಉಲ್ಲೇಖಿಸ್ತಾರೆ ಅಥವಾ ಬಚ್ಬನ್ ಅಂತ ಹೇಳಿ ಒಂದು ಹೆಸರಲ್ಲಿ ಅಲ್ಲಿ ಕರೀತಾರೆ. 2ನೇ ಪಂಗಡ ಏನು ಅಂತ ಹೇಳಿದ್ರೆ ಅದು ಅಲ್ಲಿಯ ಜ್ಯೋತಿಷ್ಯರು. 3ನೇ ಪಂಗಡ ಕಾರ್ಕೂನ್ ಅಂತ ಹೇಳಿ. ಈ 2ನೇ ಪಂಡಿತ ವರ್ಗ ಏನಿದೆ ಜ್ಯೋತಿಷ್ಯರು, ಅವರು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಿದ್ರೆ, ಈ 3ನೇ ಪಂಗಡದ ಸೃಷ್ಟಿ ಅಲ್ಲಿಯ ಬೇರೆ ಬೇರೆ ರಾಜಮನೆತನಗಳು ಆಳುವಂತಹ ಸಂದರ್ಭದಲ್ಲಿ ಆ ರಾಜರ ಸೇವಕರಾಗಿ ಅಥವಾ ರಾಜಸ್ಥಾನದಲ್ಲಿ ಕೆಲಸ ಮಾಡುವಂತವರು, ಅಂದ್ರೆ ಈಗಿನ ಪ್ರಕಾರ ಅಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗ, ಹೌದು, ಸರ್ಕಾರದ ನೌಕರರು ಹೇಗಿದ್ದಾರೆ ಅದೇ ರೀತಿಯಾಗಿ ಆಗಿನ ರಾಜರಿದ್ರು. ಆ ರಾಜರ ನೌಕರರಾಗಿ ಅವರಿದ್ದವರು. ಅಲ್ಲಿ ಅದು 3 ಒಳ ಪಂಗಡಗಳು. ಅದರಲ್ಲಿ 2 ಒಳ ಪಂಗಡಗಳ ನಡುವೆ ವಿವಾಹ ಸಂಬಂಧಗಳಿದೆ. ಅಂದ್ರೆ ಜ್ಯೋತಿಷ್ ಮತ್ತೆ ಕಾರ್ಕೂನ್ ಎಂಬಂತ 2 ಪಂಗಡಗಳ ನಡುವೆ ವಿವಾಹ ಸಂಬಂಧಗಳು ನಡೀತದೆ. ಈ ಪುರೋಹಿತರು ಎಂಬಂತ ಹೆಸರೇನುಂಟು, ಅವರು ಸ್ವಲ್ಪ ಮೇಲ್ವರ್ಗಕ್ಕೆ ಬರುವವರು, ಅಂದ್ರೆ ಸ್ವಲ್ಪ ಅವರ ಸ್ಥಾನಮಾನಗಳು ಹೆಚ್ಚು, ಅವರು ಇತರರೊಟ್ಟಿಗೆ ಸೇರದೇ ಇರುವಂಥದ್ದು, ಇದೆಲ್ಲ ಇರುವಂಥದ್ದು. ಈ ಪಂಡಿತ ಪರಂಪರೆ ಅಲ್ಲಿಯ ಒಂದರ್ಥದಲ್ಲಿ ಮೂಲ ನಿವಾಸಿಗಳು. ಯಾವುದು ನಮ್ಮ ಈ ಉಳುವ ಮನೆ ಹೊಲದೊಡೆಯ ಈ ಕಾನೂನು ಬಂದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಧಾನಕ್ಕೆ ಅವರಿಗಿದ್ದಂಥ ಭೂಮಿಯ ಹಿಡಿತಗಳೆಲ್ಲ ಹೋಯ್ತು. ಅವರು ಬೇರೆ ಬೇರೆ ವರ್ಗಗಳಿಗೆ ಕೊಟ್ಟಿದ್ರು. ಆದ್ರಿಂದ ಭೂಮಿಯ ಹಿಡಿತಗಳು ಅವರಿಂದ ಕಡಿಮೆ ಆಗ್ತಾ ಬಂತು. ಹೀಗೆ ಕಡಿಮೆ ಆಗ್ತಾ ಬಂದಾಗ ಅವರ ಮೇಲಿನ ಒಂದಷ್ಟು ದೌರ್ಜನ್ಯಗಳು ಹೆಚ್ಚಾಗ್ಲಿಕ್ಕೆ ಆರಂಭ ಆಯಿತು. ಪರಿಣಾಮ 1989ರಿಂದ
1995ರ ಒಂದು 5-6 ವರ್ಷಗಳ ಕಾಲದಲ್ಲಿ ಈ ಕಾಶ್ಮೀರ ಪಂಡಿತರ ದೊಡ್ಡ ಪ್ರಮಾಣದ ವಲಸೆ ರಾಜ್ಯದ ಅಥವಾ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ 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 ಬಂದು ಈಗಿನ ಒಂದು ಜನಗಣತಿಯ ಪ್ರಕಾರ ಅಲ್ಲಿ ಸುಮಾರು ಒಂದು 20% ಪಂಡಿತರು ಉಳಿದಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅವರೀಗ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಅಸ್ತಿತ್ವವನ್ನು ಅವರು ಏನು ಮಾಡಿದ್ದಾರೆ, ಉಳಿಸಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪಂಡಿತರು ನಿಜವಾಗಿ ಅಲ್ಲಿಯ ಮೂಲ ನಿವಾಸಿಗಳು ಅಂತ ಹೇಳುವಂಥದ್ದು. ಈಗ ಭಾರತೀಯರ ಉಲ್ಲೇಖಗಳನ್ನೆಲ್ಲ ಗಮನಿಸ್ತಾ ಹೋಗ್ತೇವೆ. ಭಾರತೀಯರ ರಾಜ ಚರಂಗಣಿಯಲ್ಲಿ ಗಮನಿಸೋದೆವು, ಭಾರತೀಯರ ಪಂಡಿತರ ಇದು ಬೇರೆ ಬೇರೆ ಗಮನಿಸೋದು. ವಿದೇಶಿಗರು ಕಾಶ್ಮೀರದ ಬಗ್ಗೆ ಏನು ಹೇಳಿದ್ದಾರೆ? ಯಾಕಂದ್ರೆ ವಿದೇಶಿಯರು ಹೇಳಿದ್ದಾರೆ ಅಂದರೆ ಮತ್ತಷ್ಟು ರೀತಿಯ ಪುಷ್ಟಿ ಕೊಡ್ತದೆ. ಯಾಕಂದ್ರೆ ಇನ್ನೊಬ್ಬ ಹೇಳಿದ್ದಾನೆ ನಮ್ಮ ಪ್ರಕಾರದಲ್ಲಿ ನಾವು ಗಮನಿಸ ಹೋಗ್ತೇವೆ, ಮನೆಯವೇ ಹೇಳಿದಲ್ಲ ಹೊರಗಿನವ ಯಾರು ನಮ್ಮ ಹೇಳಿದ್ದಾನೆ ಅಂತೇಳಿ ನಮಗೊಂದು ಭಾಳ ಒಂದು ಖುಷಿ ಆಗುವಂಥದ್ದು. ಹಾಗಾಗಿ ಅಂಥ ಖುಷಿ ಪಡುವಂಥ ವ್ಯಕ್ತಿಗಳಿಗೆ ವಿದೇಶಿಯರು ಈ ಒಂದು ವಿಶೇಷವಾಗಿರುವಂಥ ಕಾಶ್ಮೀರದ ಬಗ್ಗೆ, ಸನಾತನ ಹಿಂದೂ ಸಂಪ್ರದಾಯದವರಿಗೆ ಬಹಳ ಆತ್ಮೀಯ ಇರುವಂಥ ಕಾಶ್ಮೀರದ ಬಗ್ಗೆ ವಿದೇಶಿಯರ ಮಾತು. ಈಗ ಭಾರತದ ಈಗಿನ ಪರಿಸ್ಥಿತಿ ನೋಡಿದರೆ ಇದು ಭಾರಿ ಮುಖ್ಯ ಆಗ್ತದೆ. ಯಾಕಂದರೆ ನಾವೀಗ ಭಾರತೀಯರು ನಾವು ಹೇಳಿದ್ದನ್ನು ನಂಬುವುದಿಲ್ಲ. ನಮಗೆ ವಿದೇಶಿಯರು ಏನು ಹೇಳ್ತಾರೆ ಅದು ಸತ್ಯ ಮಾತು. ಈಗ ಭಾರತದ ಯಾರೋ ರಾಜತರಂಗಿಣಿ ಅಂತ ಹೇಳಿದ ಕೂಡಲೇ ಅದು ಅಲ್ಲಿದ್ದವನೇ, ಅವನೇ ಅವನ ಪ್ರದೇಶವನ್ನು ಹೊಗಳಿದ್ದಾನೆ ಅಂತ ಹೇಳ್ತಾನೆ. ನಾವೀಗ ಬೇರೆ ಬೇರೆ ಕಾಲಘಟ್ಟಗಳನ್ನು ನೋಡಿದರೆ ಸಾಮಾನ್ಯವಾಗಿ ನಾವು ಇತಿಹಾಸದ ಕುರಿತಾಗಿ ಬೇರೆ ಬೇರೆ ಪ್ರದೇಶದಲ್ಲಿ ನೋಡ್ತಾ ಹೋದಾಗ ನಮಗೆ ಪ್ರಾಚೀನವಾಗಿ, ಉದಾಹರಣೆಗೆ ಅದು ನಮ್ಮ ಕನ್ನಡ ಭಾಷೆಯನ್ನು ಸೇರಿಯೂ ಕೂಡ ನಮಗೆ ಗ್ರೀಕಿನ ಉಲ್ಲೇಖಗಳು ಬಹಳ ಪ್ರಾಚೀನವಾದಂಥ ಉಲ್ಲೇಖಗಳು ಸಿಗುವುದು. ಯಾಕಂದರೆ ಗ್ರೀಕಿನಲ್ಲಿ ನಾಗರಿಕತೆಯ ಉಗಮ ನೋಡಿದರೆ ನಾವು ಮೊದಲಿದ್ದೆವು. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕರೆಕ್ಟಾಗಿ ಒಂದು ರೀತಿಯ ಅದನ್ನು ಮುಂದೆ ಬೆಳೆಸುವ ರೀತಿಯಲ್ಲಿ ಹೋಗ್ತಾ ಹೋದವರು ಅವರು. ಅದರಿಂದ ಉಲ್ಲೇಖಗಳು ಸಿಗ್ತಾ ಹೋದಾಗ ನಾವು ಕ್ರಿಸ್ತಪೂರ್ವ 550ಕ್ಕೆ ಹೋಗಬೇಕಾಗ್ತದೆ. ಅಂದರೆ ಅಲ್ಲಿಯ ಗ್ರೀಕಿನ ಇತಿಹಾಸವನ್ನು ನೋಡಿದಾಗ ಆಗ ಬಂದಂತಹ ಹೆಕಟಿಯಸ್ ಎಂಬಂತಹ ಒಬ್ಬ ಗ್ರೀಕಿನ ಇತಿಹಾಸಕಾರ ಅವ ಈ ತನ್ನ ಗ್ರಂಥದಲ್ಲಿ ಕಾಶ್ಮೀರವನ್ನು ಉಲ್ಲೇಖ ಮಾಡಿದ್ದಾನೆ. ಕಾಸ್ಪಪೈರೋಸ್ ಎಂಬಂಥದ್ದು ಅವನ ಗ್ರಂಥ. ಆ ಗ್ರಂಥದಲ್ಲಿ ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಾಶ್ಮೀರವನ್ನು ಕುರಿತಾಗಿ ಉಲ್ಲೇಖ ಮಾಡಿದ್ದಾನೆ. ಇದು ನಮಗೆ ಸದ್ಯಕ್ಕೆ ಸಿಗುವಂತಹ ಒಂದು ಪ್ರಾಚೀನವಾದಂತಹ ಗ್ರಂಥ. ಅಂದರೆ ಕ್ರಿಸ್ತಪೂರ್ವ ಅಂತ ಹೇಳಿದ್ರೆ ಶತಮಾನಗಳು ಎಷ್ಟು ಕಳೆದು ಹೋಯಿತು. ಅಲ್ಲಿಂದ ಮುಂದಕ್ಕೆ ಬಂದಾಗ ಮತ್ತೂ ಒಂದಷ್ಟು ಜನ ಅದನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಒಂದು ಕ್ರಿಸ್ತಶಕ 150ರಲ್ಲಿ ಬಂದಂತಹ ರೋಮ್ನ ಖಗೋಳಶಾಸ್ತ್ರಜ್ಞ ಟಾಲೆಮಿ. ಇವ ಬಾರಿ ಒಬ್ಬ ಪ್ರಸಿದ್ಧನಾದಂತಹ ಒಬ್ಬ ಖಗೋಳಶಾಸ್ತ್ರಜ್ಞನು ಹೌದು, ತನ್ನ ಕಾವ್ಯಗಳನ್ನು ಬರೆದವನು ಹೌದು. ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವರೆಲ್ಲ ಒಂದು ಹಂತದಲ್ಲಿ ಭಾರತಕ್ಕೆ ಬಂದವರು. ಅವರೆಲ್ಲ ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಒಂದು ಕಾವ್ಯ ಗ್ರಂಥ ಅದು ಕ್ಯಾಸ್ಪರಿಯಾ ಅಂತೇಳಿ, ಅದರಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದರ ಉಲ್ಲೇಖವನ್ನು ಮಾಡ್ತಾನೆ. ಯಾವುದು ನಮ್ಮ ಕಾಶ್ಮೀರವನ್ನು ಉಲ್ಲೇಖಿಸ್ತಾನೆ ಅವನು. ಅಲ್ಲಿಂದ ಮುಂದಕ್ಕೆ ಹೋದಾಗ ಕ್ರಿಸ್ತಶಕ 7 ಮತ್ತು 8ನೇ ಶತಮಾನದ ಮಧ್ಯದಲ್ಲಿ ಈ ಚೀನಾವನ್ನು ಆಳ್ತಾ ಇದ್ದಂತಹ ಟ್ಯಾಂಗ್ ಎಂಬಂತಹ ರಾಜವಂಶ, ಆ ರಾಜವಂಶದ ಕಾಲಘಟ್ಟದಲ್ಲಿ ಬಂದಂತಹ ಒಂದು ಕಾವ್ಯದಲ್ಲಿ ಕಾಶ್ಮೀರವನ್ನು ಕಿಯೋ ಶಿ ಮಿ ಲೋ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಅವರ ಭಾಷೆಯಲ್ಲಿ, ನಮ್ಗೆ ಅದು ಚೀನದ ಭಾಷೆಯಲ್ಲಿ. ಅಲ್ಲಿಂದ ಇನ್ನೊಂದು ಬರುವ ನಮಗೆ ಪ್ರಾಚೀನವಾಗಿ ಮತ್ತೊಂದು ಸಿಗುವಂಥದ್ದು ಕ್ರಿಸ್ತಪೂರ್ವ ಕ್ರಿಸ್ತ ಶಕ 13ನೇ ಶತಮಾನದಲ್ಲಿ. ಇದಿಷ್ಟು ಕ್ರಿಸ್ತಪೂರ್ವ ಆದ್ರೆ ಇದೆಲ್ಲ ಒಂದು ಕ್ರಿಸ್ತಪೂರ್ವ, ಇದೆಲ್ಲ ಕ್ರಿಸ್ತಪೂರ್ವ, ಉಳಿದದೆಲ್ಲ ಕ್ರಿಸ್ತ ಶಕ. 13ನೇ ಶತಮಾನದಲ್ಲಿ ಇಟಲಿಯ ಮಾರ್ಕೋಪೋಲೋ ಎಂಬಂತವ ಇದನ್ನು ಕಾಶಿಮೂರು ಅಂತ ಹೇಳಿ ಏನ್ ಮಾಡಿದ್ದಾನೆ, ಉಲ್ಲೇಖ ಮಾಡಿ ಕಾಶಿಮೂರು ಅಂತ ಹೇಳಿ ಅವ ಏನ್ ಮಾಡಿದ್ದಾನೆ, ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಇದರ ಸ್ವಲ್ಪ ಅಪಭ್ರಂಶ. ಯಾವ ವರ್ಷ ಅದು ಕ್ರಿಸ್ತ ಶಕ 13ನೇ ಶತಮಾನದಲ್ಲಿ ಬಂದಂಥದ್ದು. ಸರಿ ಸರಿ. ಇದಿಷ್ಟು ನಮ್ಗೀಗ ಒಂದು ಉಪಲಬ್ಧ ಇರುವಂಥ ಅತಿ ಪ್ರಾಚೀನವಾದಂತಹ ಏನು ಉಲ್ಲೇಖಗಳು, ಬೇರೆ ಬೇರೆ ಕಾವ್ಯಗಳಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖಿತವಾದಂತಹ ಒಂದು ಕಾಶ್ಮೀರದ ಚಿತ್ರಣಗಳು. ಖಂಡಿತವಾಗಿ ವಿರಾಮದ ಬಳಿಕ ಮತ್ತಷ್ಟು ರೀತಿಯಾಗಿರುವಂತಹ ಕಾಶ್ಮೀರದ ಬಗ್ಗೆ ಇರುವಂತಹ ಮಹತ್ವದ ಮಾಹಿತಿ, ಕಾಶ್ಮೀರದ ಕಥೆ ಇರ್ಬೋದು, ಕಾಶ್ಮೀರದಲ್ಲಿ ನಮ್ಮ ಈ ಒಂದು ಎಲ್ಲ ರೀತಿಯಾಗಿರುವಂಥ ವಿದೇಶಿಗರು ನೀಡಿದಂತಹ
ವಿಶಿಷ್ಟವಾಗಿರುವಂತಹ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಗಮನಿಸ್ತಾ ಹೋಗ ಒಂದು ಸಣ್ಣ ವಿರಾಮ. ಆಸ್ತಿಕರೇ, ವಿರಾಮದ ಬಳಿಕ ಧರ್ಮ ನಂಬಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪುರಾಣದಲ್ಲಿ ಕಾಶ್ಮೀರದ ಉಲ್ಲೇಖ ಹೇಳುವ ಮೂಲಕವಾಗಿ ಕಾಶ್ಮೀರ ಅಂತ ಹೇಳುವಂಥದ್ದು ಭಾರತೀಯರಿಗೆ ಅದೆಷ್ಟು ಪವಿತ್ರ ಅಂತ ಹೇಳುವಂಥದ್ದನ್ನು ಗಮನಿಸ್ತಾ ಬಂದೆವು. ಮತ್ತಷ್ಟು ರೀತಿಯಾಗಿರುವಂತಹ ಪುರಾವೆಗಳು, ಮತ್ತಷ್ಟು ರೀತಿಯಾಗಿರುವಂಥ ದಾಖಲೆಗಳಿರುವಂಥದ್ದು ಈ ಕಾಶ್ಮೀರಕ್ಕೆ. ಹಾಗಾಗಿ ಪ್ರಾಚೀನ ಇತಿಹಾಸಗಾರರು, ಪ್ರಾಚೀನವಾಗಿರುವಂತಹ ಮನೆತನಗಳು, ರಾಜಮನೆತನಗಳು ಯಾವ ರೀತಿಯಾಗಿ ಉಲ್ಲೇಖ ಮಾಡಿದೆ ಅಂತ ಹೇಳುವಂಥದ್ದು ಗಮನಿಸಲಿಕ್ಕಿದ್ದೇವೆ. ಆಚಾರ್ಯ ತಿಳಿಸಬೇಕು. ಪ್ರಾಚೀನವಾದಂತಹ ರಾಜಮನೆತನಗಳನ್ನು ಅದು ಹೇಗೆ ಜಮ್ಮು ಕಾಶ್ಮೀರ ಎಂಬಂಥದ್ದು ಸ್ಥಾಪನೆ ಆಯಿತು, ಆ ಪ್ರದೇಶ ಹೇಗೆ ಒಂದು ರಾಜಮನೆತನ ಅಲ್ಲಿ ಆಳ್ವಿಕೆ ಆರಂಭ ಮಾಡಿತ್ತು ಅಂತ ಹೇಳುವಾಗ ನಮಗೆ ಉಲ್ಲೇಖಗಳಲ್ಲಿ ಬರುವಂಥದ್ದು ರಾಜ ಜಂಬೂಲೋಚನ ಅಂತ ಹೇಳಿ ಒಬ್ಬ ಪ್ರಾಚೀನವಾದಂತಹ ಒಬ್ಬ ರಾಜ. ಸಾಮಾನ್ಯವಾಗಿ ಈ ರಾಜರೆಲ್ಲ ಬೇಟೆಯಾಡುವಂಥದ್ದು ಇರ್ತದೆ. ಹಾಗೆ ಇವ ಏನು ಮಾಡ್ತಾನಂತ ಹೇಳಿದ್ರೆ, ಅವನ ದೊಡ್ಡದಾದಂತಹ ಒಂದು ತಂಡವನ್ನು ಕಟ್ಟಿಕೊಂಡು ಬೇಟೆಯಾಡುವಂಥ ಉದ್ದೇಶಕ್ಕಾಗಿ ಅಲ್ಲಿ ಹೋಗ್ತಾ ಇರ್ತಾನೆ ಕಾಡಿನಲ್ಲಿ. ಈ ಹೋಗಿ ಅಲ್ಲಿ ಒಂದು ತಾವಿ ಎಂಬಂತಹ ಒಂದು ನದಿ ಇದೆ. ಆ ನದಿಯ ಸಮೀಪದಲ್ಲಿ ಒಂದು ಸ್ವಲ್ಪ ಹೊತ್ತು ಕುಳಿತು ತಮ್ಮ ವಿಶ್ರಾಂತಿ ತಗೊಳ್ಳುವ ಅಂತ ಹೇಳುವಾಗ ಆ ಒಂದು ಆಶ್ಚರ್ಯವನ್ನು ನೋಡ್ತಾನೆ. ಈಗ ಸಾಮಾನ್ಯವಾಗಿ ನಾವು ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ಸ್ಥಾಪನೆ ಹೇಗಾಯಿತು ಅಂತ ಹೇಳುವಾಗ ಅಲ್ಲೊಂದು ಹೇಳ್ತೇವೆ, ಯಾವುದು ಹಾವು ಮುಂಗುಸಿ ಅಥವಾ ದನ ಮತ್ತು ಹುಲಿ ಒಟ್ಟಾಗಿತ್ತು ಅಂತ ಹೇಳಿ. ಈ ತಾವಿ ನದಿಯ ಸಮೀಪದಲ್ಲಿ ರಾಜ ಜಂಬುಲೋಚನ ನೋಡಿದಂತಹ ಆಶ್ಚರ್ಯ ಯಾವುದು ಅಂತ ಹೇಳಿದ್ರೆ, ಒಂದು ಮೇಕೆ, ಇನ್ನೊಂದು ಸಿಂಹ ಒಟ್ಟಾಗಿ ಒಂದೇ ಹತ್ರ ನಿಂತುಕೊಂಡು ನೀರು ಕುಡಿತಾ ಇತ್ತು ಒಟ್ಟಿಗೆ. ಇವ ಒಂದು ಸ್ವಲ್ಪ ಹೊತ್ತು ಗಮನಿಸ್ತಾನೆ, ಈ ಎಲ್ಲಿಯಾದ್ರೂ ಸಿಂಹ ಅದನ್ನು ಬೇಟೆಯಾಡ್ತದೆ ಏನೋ ಅಥವಾ ಮೇಕೆ ಓಡಿ ಹೋಗ್ತದೆ ಏನೋ. ಎರಡನ್ನೂ ನೋಡಿದ, ಆದರೆ ಅಲ್ಲಿ ಎರಡೂ ಆಗಲಿಲ್ಲ. ಮೇಕೆ ತನ್ನ ದಾರಿಯಲ್ಲಿ ಹೋಯಿತು, ಸಿಂಹ ತನ್ನ ದಾರಿಯಲ್ಲಿ ಹೋಯಿತು. ಎರಡು ಪ್ರತ್ಯೇಕವಾದ ದಾರಿ, ಒಟ್ಟಿಗೆ ಇದ್ದಂಥದ್ದು ಪ್ರತ್ಯೇಕವಾದ ದಾರಿ ಇಟ್ಟುಕೊಂಡು ಎರಡು ಅವುಗಳಷ್ಟಕ್ಕೆ ಹೋಯಿತು. ಆಗ ಇವ ಆಲೋಚನೆ ಮಾಡ್ತಾನೆ, ಇದು ಒಂದು ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಶಸ್ತವಾದಂತಹ ಸ್ಥಳ, ಅಂದರೆ ಅತ್ಯುತ್ತಮವಾದಂತಹ ಎರಡು ಪ್ರದೇಶ. ಯಾಕಂದರೆ ಸ್ವಭಾವತಃ ಶತ್ರುಗಳಾದಂತಹ ಎರಡು ಪ್ರಾಣಿಗಳು ಒಟ್ಟಾಗಿದ್ದಾವೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಪವಿತ್ರವಾದಂತಹ ವಿಚಾರ ಇರಬೇಕು. ಆದ್ದರಿಂದ ನಾನೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ರಾಜ್ಯ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಅವ ಆಲೋಚಿಸಿದ. ಅವ ಸ್ಥಾಪನೆ ಮಾಡ್ತಾನೆ. ರಾಜ್ಯ ಸ್ಥಾಪನೆ ಮಾಡಿ ಅದಕ್ಕೆ ಒಂದು ಹೆಸರು ಕೊಟ್ಟ. ಅದೇನು ಅಂತ ಹೇಳಿದ್ರೆ ಜಂಬೂಪುರ ಅಂತ ಹೇಳಿ. ಈ ಜಂಬೂಪುರ ಮುಂದಕ್ಕೇನಾಯ್ತು ಅಂತ ಹೇಳಿದ್ರೆ ಜಂಬೂ ನಗರ ಅಂತ ಆಯ್ತು. ಈ ಜಂಬೂ ನಗರ ಬಾಯಲ್ಲಿ ಬರ್ತಾ 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 ನಮ್ಮಲ್ಲೀಗ ಒಂದು ಕೆಲವೆಲ್ಲ ಒಳ್ಳೆ ಹೆಸರುಗಳು, ಈಗ ಉದಾಹರಣೆಗೆ ಕೃಷ್ಣರಾಜ ನಗರ ಅಂತ ಇದೆ, ಅದು KR ನಗರ ಆಯಿತು. ಹೆಚ್ಚು ಬೇಡ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುನರೂರು ಸಮೀಪದಲ್ಲಿ ಒಂದು ಶಿನಪ್ಪಯ್ಯನ ಕೋಡಿ ಅಂತ ಒಂದು ಪ್ರದೇಶ ಇದೆ. ಅದೀಗ ಪಕ್ಷಿಗೆರೆಗೆ ಹೋಗೋದಾರೆ. ಅದು ಏನಾಗಿದೆ ಅಂತ ಹೇಳಿ ಬಾಯಿ ಮಾತಲ್ಲಿ ಎಸ್ ಕೋಡಿ ಅಂತ ಆಗಿದೆ. ಅಂದರೆ ಅದು ಏನಾಗಿದೆ, ನಮ್ಮ ಸುಲಭ ಸಾಧ್ಯ. ಈ ಜಂಬೂ ನಗರ ಜಂಬೂಪುರ ಹೆಚ್ಚಾಯಿತು. ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ ಜಮ್ಮು ಅಂತ ಹೇಳಿ ಕರೀಲಿಕ್ಕೆ ಆರಂಭ ಮಾಡಿದರು. ಜಂಬೂಪುರವೇ ಜಂಬೂಪುರ ಅದು ಬಾಯಿ ಮಾತಲ್ಲಿ ಜಮ್ಮು ಆಗ್ತಾ ಬಂತು. ಈ ಪ್ರದೇಶ ನನಗನ್ನಿಸಿದ ಪ್ರಕಾರವಾಗಿ ಯಾಕೆ ಇದು ಅಷ್ಟು ಪವಿತ್ರವಾಗಿರ್ಬೋದು ಅಂತ ಹೇಳಿದ್ರೆ, ಇದು ಕಶ್ಯಪರಿಂದ ನಿರ್ಮಿಸಲ್ಪಟ್ಟಂಥ ಪ್ರದೇಶ. ಕಶ್ಯಪರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರೋವರವನ್ನು ನಿರ್ಮಿಸ್ತಾರೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಸರೋವರದಲ್ಲಿದ್ದಂತಹ ನೀರನ್ನೆಲ್ಲ ಹೋಗಿ ಅಲ್ಲಿ ಕೆಲವು ಉಲ್ಲೇಖಗಳಿರೋದು ಹಾಗೆ, ಈ ಸಾರಸ್ವತ ಬ್ರಾಹ್ಮಣರನ್ನು ಅಲ್ಲಿ ಸ್ಥಾಪನೆ ಮಾಡಿದವರು ಕಶ್ಯಪರು ಅಂತ ಹೇಳಿ, ಅಲ್ಲಿ ಅವರು ಉಳಿಯುವ ಹಾಗೆ ಮಾಡಿದವರು ಅವರು. ಆ ಕಾರಣದಿಂದ ಈ ಪ್ರದೇಶ ಒಂದು ಪವಿತ್ರವಾದಂತಹ ಪ್ರದೇಶ ಆಗಿದ್ದಿರ್ಬೋದು. ಖಾಲಿ ನಾವು ಎಣಿಸ್ತೇವೆ ಹಾಗಾದ್ರೆ ಹಿಂದೂ ಧರ್ಮ ಮಾತ್ರವ, ಹಿಂದೂಗಳಿಗೆ ಮಾತ್ರವ? ಹಾಗಿದ್ರೆ ಜಮ್ಮು ಒಂದು ಹೆಸರಾಯ್ತಾ? ಬೇರೆ ಏನಾದರೂ ಉಂಟಾ ಹೆಸರುಗಳು? ಹೇಗೆ ಬಂತು ಆ ಪ್ರದೇಶಗಳು? ಒಂದೊಂದು ಪ್ರದೇಶ ತಮ್ಮದೇ ಆದಂತಹ ಏನು ಹೆಸರು ಬರಲಿಕ್ಕೆ ಪುರಾವೆಗಳಿರ್ತದೆ ಅಲ್ವಾ? ಖಂಡಿತವಾಗಿ ಈ ಮೂಲಕವಾಗಿ ಗಮನಿಸುವಂಥದ್ದು ಒಂದು ರಾಜಮನೆತನ ಗಮನಿಸ್ತಾ ಹೋಗ್ತೇವೆ. ಬೇರೆ ರಾಜಮನೆತನಗಳು ಯಾವ್ದಾದ್ರು ರೀತಿಯಾಗಿ ಉಲ್ಲೇಖ ಮಾಡಿದೆಯಾ? ಇನ್ನು ನೋಡ್ತಾ ಹೋಗುವಾಗ ಇನ್ನೊಂದು ಉಲ್ಲೇಖ ಇರುವಂಥದ್ದು ಶ್ರೀನಗರಕ್ಕೆ. ಅದು ಇವತ್ತು ಭಾರಿ ನಾವು ಹೇಳೋದಂತಂದ್ರೆ ಮೋಸ್ಟ್ ವಾಂಟೆಡ್ ಪ್ರದೇಶ ಅಂತ ಹೇಳ್ತೇವೆ. ಯಾವಾಗ ಏನಾಗ್ತದೆ ಗೊತ್ತಿಲ್ಲ, ಪ್ರಮುಖವಾದಂಥ ಒಂದು ಪ್ರದೇಶ ಕಾಶ್ಮೀರದಲ್ಲಿ. ಆ ಪ್ರದೇಶಕ್ಕೆ ಹೇಗಾಯಿತು ಅಂತ ಹೇಳಿದ್ರೆ, ನಾವು ಇತಿಹಾಸದಲ್ಲಿ ಗಮನಿಸಬಹುದಾದಂತಹ ಒಬ್ಬ ಪ್ರಸಿದ್ಧವಾದಂತಹ ರಾಜ
ಅವ ಮೌರ್ಯ ವಂಶದ ಅಶೋಕ. ನಾವು ಇತಿಹಾಸಗಳು ಅಶೋಕ ದಿ ಗ್ರೇಟ್ ಅಂತ ಹೇಳಿ ಕರೆಯುವಂಥದ್ದು, ಒಬ್ಬ ಶ್ರೇಷ್ಠನಾದಂತಹ ದೊರೆ. ಅಂತಹ ದೊರೆ ಅವ ಏನು ಮಾಡ್ತಾನಂತ ಹೇಳಿದ್ರೆ ಕಾಶ್ಮೀರಕ್ಕೆ ಹೋಗ್ತಾನೆ. ಅವನ ಕಾಲದಲ್ಲಿಯೇ ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೌದ್ಧ ಧರ್ಮ ಪ್ರಚಾರ ಆಯಿತು ಅಂತ ಹೇಳ್ತಾರೆ ಅವನ ಕಾಲದಲ್ಲಿ. ಅಂತಹ ರಾಜ ಆ ಶ್ರೀನಗರ ಎಂಬಂಥ ಪ್ರದೇಶವನ್ನು ಸ್ಥಾಪಿಸಿದ. ಅಂದರೆ ಅಲ್ಲಿ ಹೋದಾಗ ಅಲ್ಲಿಯ ಪ್ರಾಕೃತಿಕವಾದಂತಹ ಒಂದು ಚಿತ್ರಣ ಅವನ ಮನಸ್ಸಿಗೆ ನಾಟಿದ ಪರಿಣಾಮ ಅವ ಏನು ಮಾಡಿದ ಅಂತ ಹೇಳಿದ್ರೆ ಇದೊಂದು ಉತ್ತಮವಾದಂಥ ಪ್ರದೇಶ, ಇಲ್ಲಿ ಯಾವುದೋ ಒಂದು ಪ್ರದೇಶವನ್ನು ಅಥವಾ ನಾವು ರಾಜ್ಯಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸ್ಥಾಪಿಸಿದಲ್ಲಿ ಇದು ಬಹಳ ಒಳ್ಳೆಯ ವಿಚಾರ ಅಂತ ಹೇಳಿ ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಭಾವಿಸಿದ. ಈ ಬೌದ್ಧ ಧರ್ಮ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಮುಂದುವರಿತಾ ಹೋಯಿತು. ಮುಂದುವರಿತಾ ಹೋಗಿ ಅಶೋಕನ ನಂತರ ಕಾನಿಷ್ಕ ಎಂಬಂತಹ ಒಬ್ಬ ದೊರೆ ಬರ್ತಾನೆ. ನಾವು ಇತಿಹಾಸದಲ್ಲಿ ಕೇಳಬಹುದಾದಂಥ ಇನ್ನೊಂದು ದೊಡ್ಡ ವ್ಯಕ್ತಿತ್ವ. ಅವ ಅಶೋಕನ ಹಾಗೆ ಬೌದ್ಧ ಧರ್ಮಕ್ಕೆ ಬಹಳ ದೊಡ್ಡದಾದಂತಹ ಒಬ್ಬ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬ ರಾಜ. ಅವ ಅಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಬೌದ್ಧ ಧರ್ಮದ 4ನೇ ಒಂದು ಮಹಾ ಸಮ್ಮೇಳನವನ್ನು ಮಾಡ್ತಾನೆ. ಅಂದರೆ ದೇಶದ ಬೇರೆ ಬೇರೆ ಭಾಗಗಳಿಂದ, ನಾನು ಆಗ ಹೇಳಿದೆ ನಮಗೆ ಅಖಂಡ ಭಾರತ ಅಂತ ಬಂದಾಗ ಆ ಕಡೆಗೆ ನಾವು ಗಾಂಧಾರ ದೇಶ, ಇವತ್ತಿನ ಅಫಘಾನಿಸ್ತಾನ, ಅವುಗಳೆಲ್ಲ ನಮ್ಮ ಭಾಗವೇ ಆಗಿರುವಂಥದ್ದು. ಅಲ್ಲಿದ್ದ ಎಲ್ಲ ಏನು ಬೌದ್ಧ ಧರ್ಮದ ಚಿಂತಕರಿದ್ದಾರೆ ಅವರನ್ನು ಕರೀತಾನೆ. ಈಗ ನಾವು ಅಖಂಡ ದೇಶವನ್ನು ಗಮನಿಸಬಹುದಾ? ನೋಡಿ ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಹೋದಾಗ ಗಾಂಧಾರ ಇದೆ ಅಥವಾ ಟಿಬೆಟ್ನ ಭಾಗಗಳು ಬರ್ತದೆ. ಇವತ್ತು ನಾವು ಕರೆಯುವಂತಹ ಅಫಘಾನಿಸ್ತಾನ, ಪಾಕಿಸ್ತಾನ, ಟಿಬೆಟ್ ಇವೆಲ್ಲ, ಅಥವಾ ಈಗ ಮತ್ತೊಂದು ನಮ್ಮ ಕಡೆ ಇನ್ನೊಂದಿರುವಂತಹ ಬಾಂಗ್ಲಾದೇಶ, ಎಲ್ಲ ಒಟ್ಟಾರೆ ಬ್ರಹ್ಮದೇಶ ಅಂದರೆ ಇವತ್ತಿನ ಮಯನ್ಮಾರ್ ಎಲ್ಲ ಒಟ್ಟು ಸೇರಿದಾಗ ನಮಗೊಂದು ಅಖಂಡವಾದಂತಹ ಒಂದು ಭಾರತದ ಒಂದು ಚಿತ್ರಣ ಅಥವಾ ಪರಿಕಲ್ಪನೆ ಬರುವಂಥದ್ದು ಅಲ್ವಾ? ಭಾರತ ರಾಷ್ಟ್ರ ಅಂತ ಹೇಳುವಂಥದ್ದು ಒಂದು ಕಾಲದಲ್ಲಿ ಎಲ್ಲವೂ ನಮ್ದಾಗಿತ್ತು. ಅಥವಾ ನಾವು ಆ ಕಾಲದಲ್ಲಿ ಹೇಳ್ತಾ ಇದ್ದಂತಹ 56 ರಾಜಮನೆತನಗಳು ನಾವು ಎಲ್ಲ ಹೇಳ್ತೇವೆ, ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಕಾಂಬೋಜ, ಹೀಗೆ 56 ದೇಶಗಳನ್ನು ನಾವು ಅಂದ್ರೆ 56 ಭಾಗಗಳಲ್ಲಿ ಚಿತ್ರದಲ್ಲಿ ಗಮನಿಸುವಂಥದ್ದು ಎಲ್ಲಾ ರೀತಿಯಾಗಿರುವಂತಹ ರಾಜಮನೆತನಗಳು ಇದ್ದಂತಹ ಒಂದು ಭಾಗವಾಗಿ ಇದ್ದಂತಹ ಈ ಭಾರತದಲ್ಲಿ ಆ ಕಾಶ್ಮೀರ ಎಂಬಂತಹ ಭಾಗದಲ್ಲಿ ಈ ಕಾನಿಷ್ಕ ಏನ್ ಮಾಡ್ತಾನಂತ ಹೇಳಿದ್ರೆ ಒಂದು ದೊಡ್ಡ ಬೌದ್ಧ ಸಮ್ಮೇಳನವನ್ನು ಮಾಡ್ತಾನೆ. ಈ ಸಮ್ಮೇಳನದಲ್ಲಿ ಆ ಕಾಲದಲ್ಲಿ ನಾವು ಕೇಳಿದಂತಹ ಅಶ್ವಘೋಷ, ಸಂಸ್ಕೃತದ ಒಬ್ಬ ಪ್ರಮುಖ ನಾಟಕಗಳನ್ನು ಬರೆದವ, ನಾವು ಹೇಳ್ತೇವೆ ಅವನ ಹುಟ್ಟಿನ ಬಗ್ಗೆ ಹೇಳಿದಾಗ ಅವ ಹುಟ್ಟಿದಾಗ ಅವನ ಕೂಗು ಅಶ್ವದ ಹಾಗೆ ಕೇಳಿತು, ಆದ್ರಿಂದ ಅದು ಅಶ್ವಘೋಷ ಅಂತ ಹೆಸರು ಬಂತು ಅಂತ ಹೇಳಿ ಒಂದು ಸಣ್ಣ, ಅದು ಹೌದು ಅಲ್ಲ ನಮ್ಗೆ ಗೊತ್ತಿಲ್ಲ, ಆದ್ರೂ ಇತ್ತು. ಆಮೇಲೆ ನಾಗಾರ್ಜುನ, ವಸುಮಿತ್ರ, ಇಂತಹ ಅವರೆಲ್ಲ ಬೌದ್ಧ ಧರ್ಮದ ಬಹಳ ಮೇರು ವ್ಯಕ್ತಿತ್ವಗಳು ಪಂಕ್ತಿಯಲ್ಲಿದ್ದವರು. ಅವರೆಲ್ಲ ಸೇರಿಕೊಂಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಮುಂದುವರಿಯುತ್ತದೆ. ಮುಂದುವರಿತಾ ಹೋಗುವಾಗ ಒಬ್ಬ ಕುಮಾರ ಜೀವ ಎಂಬಂತ ಇನ್ನೊಂದು ಹೆಸರು ಬರ್ತದೆ ಕಾಶ್ಮೀರದಲ್ಲಿ. ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವ. ನಮ್ಮ ಉಲ್ಲೇಖಗಳ ಪ್ರಕಾರ ಚೀನಾ ದೇಶಕ್ಕೆ ಬೌದ್ಧ ಧರ್ಮವನ್ನು ತಕೊಂಡು ಹೋದವ ಅವ. ಅಂದರೆ ಕಾಶ್ಮೀರಕ್ಕೆ ನಾವೀಗ ಅಖಂಡವನ್ನು ನೋಡಿದಾಗ ನಮ್ಗೆ ಗೊತ್ತಾಯ್ತು ಏನು ತುಂಬಾ ದೂರದ ಪ್ರದೇಶ ಅಲ್ಲ. ಅಲ್ಲಿಂದ ಹೋಗ್ತಾ ಏನ್ ಮಾಡಿದ ಅಂತ ಹೇಳಿದ್ರೆ ಬೌದ್ಧ ಧರ್ಮ ಚೀನಾದಲ್ಲಿ ಪ್ರಚಾರ ಆಗ್ಲಿಕ್ಕೆ ಕಾರಣ ಅವ ಅಂತ ಹೇಳಿ ಅದೊಂದು ಮಾತು. ಈಗ ನಾವು ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ ನೀವು ನೋಡಿದೀರಾ ಅಂತ ಹೇಳ್ತಾರೆ, ಆದ್ರೆ ಇದು ನಮ್ಮ ಹಿಂದಿನಿಂದ ಬಂದಂತಹ ಉಲ್ಲೇಖಗಳು ಇರುವಂತಹ ದಾಖಲೆಗಳು. ಅವ ಸ್ಥಾಪನೆ ಆಯ್ತು. ಹೀಗೆ ಸುಮಾರು ಶತಮಾನಗಳ ಕಾಲ ಅಲ್ಲಿ ಬೌದ್ಧ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಇವತ್ತು ಅಲ್ಲಿ ಅವಶೇಷಗಳಾಗಿ ಹೋಗಿದೆ. ಅನೇಕ ಸ್ತೂಪಗಳಿರ್ಬೋದು, ಅಶೋಕನ ಕಾಲಕ್ಕೆ ಸಂಬಂಧಪಟ್ಟಂಥ ಸ್ತೂಪಗಳು ಅಥವಾ ಬೌದ್ಧ ಮಂದಿರಗಳು, ಇವುಗಳೆಲ್ಲ ಇವತ್ತು ನಾವು ಇದಕ್ಕೆ ಇನ್ನೊಂದು ನಾನು ಉದಾಹರಣೆಯಾಗಿ ಕೊಡೋದು ಅಂತಾದರೆ, ಈಗ ಅಫಘಾನಿಸ್ತಾನದಲ್ಲಿ ನಾವು ಗಮನಿಸಿದ್ದಿರ್ಬೋದು, ಅಲ್ಲಿ ಪ್ರಪಂಚದ ದೊಡ್ಡ ದೊಡ್ಡ ಬುದ್ಧನ ಪ್ರತಿಮೆಗಳಿದ್ದಂಥದ್ದು ಅಫಘಾನಿಸ್ತಾನದಲ್ಲಿ ಅಲ್ವಾ. ಆದ್ರಿಂದ ಇದು ಎಲ್ಲ ಎಲ್ಲಿಂದ ಏನಂತ ಮುಂದುವರಿತಾ ಈ ಅಶೋಕ, ಕಾನಿಷ್ಕ ಅಂತ ದೊಡ್ಡ ದೊರೆಗಳ ಕಾಲದಲ್ಲಿ ಕಾಶ್ಮೀರದಿಂದ ಮುಂದುವರಿತಾ ಅದು ಏನಾಯ್ತು ಅಂತ ಹೇಳಿದ್ರೆ ಅಖಂಡ ಭಾರತವನ್ನು ನಿರ್ಮಾಣ ಆಗುವಾಗ ಅವ್ರೇನ್ ಮಾಡಿದ್ರು, ಅವರೆಲ್ಲ ಹೋದಲ್ಲಿ ಅವರ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಬಂದಿದ್ದಾರೆ. ಈಗ ನಾವು ಗಮನಿಸುವಂಥದ್ದು ಎಲ್ಲ ರೀತಿಯಾಗಿರುವಂತಹ
ದೇವಾಲಯಗಳು ಗಮನಿಸುವ, ಈಗ ನಾವು ಆಗಲೇ ಹೇಳ್ತಾ ಹೋದಾಗೆ ವಿಶಿಷ್ಟವಾಗಿ ಶಾರದಾ ಪೀಠ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಗಮನಿಸುವಂಥದ್ದು. ಅಲ್ಲಿ ಹೋದಾಗ, ಕಾಶ್ಮೀರಕ್ಕೆ ಹೋದಾಗ ಪ್ರವಾಸಿ ತಾಣವಾಗಿ ಗಮನಿಸುವಂಥದ್ದೊಟ್ಟಿಗೆ ಪವಿತ್ರ ಸ್ಥಳವಾಗಿ ಗಮನಿಸುವಂಥದ್ದು ಅಲ್ಲಿ ಮುಖ್ಯವಾಗಿ ನಾನು ಆಗ ಹೇಳಿದೆ, ಒಂದು ನಮಗೆಲ್ಲ ಗೊತ್ತಿರುವಂಥ ಶಾರದಾ ಪೀಠ ಸತ್ಯ. ಅದು ಒಂದು ಸಲ ಸಂಪೂರ್ಣವಾಗಿ ನಾಶ ಆದಂಥ ಪೀಠವನ್ನು ಮತ್ತೆ ಇವತ್ತು ಉಚ್ಛ್ರಾಯ ಸ್ಥಿತಿಗೆ ತಗೊಂಡು ಹೋಗಿ ನಮ್ಮ ಶೃಂಗೇರಿಯ ಪರಮಗುರುಗಳಲ್ಲಿ ಹೋಗಿ ಶಾರದಾ ಪೀಠವನ್ನು ಮತ್ತೆ ಸ್ಥಾಪನೆ ಮಾಡಿಕೊಂಡು, ನಮ್ಗೆ ಗೊತ್ತಿದೆ ಶೃಂಗೇರಿಯಿಂದಲೇ ಅಲ್ಲಿಗೆ ಏನು ಶಾರದೆಯ ಮೂರ್ತಿಯೆಲ್ಲ ಹೋಗಿ ಸ್ಥಾಪನೆ ಆದಂಥದ್ದು. ಇನ್ನೊಂದು ಅಲ್ಲಿ ನೋಡುವಂಥದ್ದು, ಅದೀಗ ಒಂದಷ್ಟು ಸ್ವಲ್ಪ ಅದರ ದುಸ್ಥಿತಿಯಲ್ಲಿರುವಂಥದ್ದು ಇನ್ನೊಂದು ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದಂತಹ ಮಾರ್ತಾಂಡ ಸೂರ್ಯ ದೇವಾಲಯ. ಸೂರ್ಯ ದೇವಾಲಯ ಇದು ಇನ್ನೊಂದು ಅಲ್ಲಿರುವಂತಹ ನಾವು ಮುಖ್ಯವಾಗಿ ನೋಡಬಹುದಾದಂಥದ್ದು. ಅದು ಬಿಟ್ಟು ನಮಗೆ ಅನೇಕ ಪ್ರದೇಶಗಳು ಸಿಗ್ತದೆ, ಮುಖ್ಯವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಅದರ ಜೊತೆಯಲ್ಲಿ ಹರಪ್ಪ ಮೊಹಿಂಜೋದಾರೋ ಈ ನಾಗರಿಕತೆಯ ಕಾಲಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಏನು ಅಲ್ಲಿ ಉತ್ಖನನ ಮಾಡುವಾಗ ಸಿಗ್ತಾ ಹೋದಂಥದ್ದು ಕೆಲವೊಂದು ವಿಚಾರಗಳು ನಮ್ಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಸಿಗ್ತಾ ಇದೆ. ಮುಖ್ಯವಾಗಿ ನಾವು ಉಲ್ಲೇಖ ಮಾಡಿದಂಥ ಮೌರ್ಯರು ಮತ್ತೆ ಕನಿಷ್ಕನಿಂದಾಗಿ ಕುಶಾನ ಎಂಬಂಥದ್ದು ಅವರ ಕಾಲ. ಅದೇ ರೀತಿಯಲ್ಲಿ ಗುಪ್ತ ವಂಶ, ನಮ್ಮ ಈ ಅಖಂಡ ಭಾರತದ ಕಲ್ಪನೆಯಲ್ಲಿ ನಾವು ಗಮನಿಸಲೇಬೇಕಾದಂತಹ ಒಂದು ರಾಜಮನೆತನದು. ಅವರ ಕಾಲದ ಕಲಾಕೃತಿಗಳು ಇವತ್ತು ಕಾಶ್ಮೀರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಉತ್ಖನನವನ್ನು ಮಾಡ್ತಾ ಹೋದಾಗ ಸಿಕ್ಕಿದೆ ಎಂಬಂತಹ ಉಲ್ಲೇಖಗಳು ನಮಗೆ ಲಭ್ಯ ಆಗ್ತದೆ. ಈಗ ಗಮನಿಸುವಂಥದ್ದು ಎಲ್ಲ ರೀತಿಯ ಪವಿತ್ರ ಪ್ರದೇಶಗಳಿರ್ಬೋದು, ವಿಶಿಷ್ಟವಾಗಿರುವಂಥ ವಾಸ್ತುಶಿಲ್ಪಗಳಿರ್ಬೋದು, ಈಗ ಎಲ್ಲವೂ ಕೂಡ ಸರಿಯಾಗಿದೆಯೋ, ಸಮರ್ಪಕವಾಗಿದೆಯೋ ಅಥವಾ ಹಾಳಾಗಿದೆಯೋ, ಹೇಗಿದೆ? ಕೆಲವೊಂದು ಬೆರಳೆಣಿಕೆಯಷ್ಟು ಸರಿಯಾಗಿರುವಂಥದ್ದು, ಹೆಚ್ಚಿನದಾದಂಥದ್ದು ಅದು ಏನು ಅಂತ ಹೇಳ್ತೇವೆ ನಾವು, ಅದರ ಕಾಲದ ಪ್ರಭಾವ ಅಂತ ಹೇಳ್ತೇವೆ. ಈಗ ಅದು ಒಬ್ಬ ವ್ಯಕ್ತಿಯೇ ಮಾಡಬೇಕು ಅಂತ ಇಲ್ಲ, ಕೆಲವೊಂದು ಸಲ ಕಾಲದ ಪ್ರಭಾವಕ್ಕೆ ಸಿಲುಕಿಯೂ ಅದೇನಾಗ್ತದೆ ಅಂತ ಹೇಳಿದ್ರೆ ನಾಶ ಆಗ್ತಾ ಹೋಗ್ತದೆ. ಈಗ ನಮ್ಮಲ್ಲಿ ನಾವು ಕಾಣಬಹುದಾದಂತಹ ಕೋಟೆಗಳಿದ್ದ ಹಾಗೆ, ಈಗ ಯಾವುದೋ ಒಂದು ಕೋಟೆಗೆ ಹೋದಾಗ ಅದಕ್ಕೆ ದಾಳಿ ಆಗಿ ಅಲ್ಲ, ಕೆಲವೊಂದು ಸಲ ಅದು ಕಾಲದ ಪ್ರಭಾವ, ಅಂದ್ರೆ 100 ವರ್ಷದ ಹಿಂದೆ, 200 ವರ್ಷವೋ 500 ವರ್ಷವೋ, ಇದನ್ನು ನಾವು ನೋಡಿದಾಗ ಇದೆಲ್ಲ ಸಾವಿರಾರು ವರ್ಷದ ಹಿಂದಿನ ರಚನೆಗಳು. ಆದ್ರಿಂದ ಅದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಕಾಲಕ್ರಮೇಣ ನಿಧಾನವಾಗಿ ಮಣ್ಣಿನ ಅಡಿಗೆ ಬಿದ್ದುಕೊಂಡು ಅಥವಾ ನಮ್ಮ ಅವಜ್ಞೆಯಿಂದಾಗಿ ಕೆಲವೊಮ್ಮೆ ನಮಗೆ, ಈಗ ನನ್ಗೆ ಗೊತ್ತಿರುತ್ತೆ ಅಂತ ಆದ್ರೆ ಇನ್ನೊಬ್ರಿಗೆ ಗೊತ್ತಿಲ್ಲದಿರ್ಬೋದು, ಅಥವಾ ನನಗೆ ಗೊತ್ತಿಲ್ಲದ ಇನ್ನೊಬ್ರಿಗೆ ಅವರು ನನ್ಗೆ ಏನೋ ಒಂದು ಸಾಮಾನ್ಯ ಕಲ್ಲು, ನಾನೇನು ಮಾಡ್ತೇನೆ ಅದೊಂದು ಬಟ್ಟೆಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ತಗೊಂಡು ಹೋಗ್ತೇನೆ. ಅವನಿಗೆ ನನ್ಗೆ ಗೊತ್ತಿರೋದಿಲ್ಲ ಅದು ಏನು ಕಲ್ಲು, ಅದರ ಪ್ರಾಶಸ್ತ್ಯ ಏನು, ಅದು ಹಳೆಯ ಕಾಲದ್ದು, ಇದೆಲ್ಲ ನಮ್ಗೆ ಗೊತ್ತಿರುವುದಿಲ್ಲ. ಈಗ ಕಲ್ಲುಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು, ಯಾಕಂದ್ರೆ ಇತಿಹಾಸಜ್ಞರ ಹತ್ರ ಅದನ್ನು ಹುಡುಕಬಹುದು. ಇಲ್ಲ ಅಂತ ಕಲ್ಲು ಒಂದು ನೀವಾಗ್ಲೇ ಹೇಳ್ತಾ ಬಟ್ಟೆ ಒಗೆಯೋದು ಅಥವಾ ಹಾಸು ಕಲ್ಲು ಆಗೋದು, ಮೆಟ್ಟಿಲಾಗಬಹುದು ಅಂತ ಹೇಳುವಂಥದ್ದು. ಖಂಡಿತವಾಗಿ ಕೊನೆಯದಾಗಿ ಎಲ್ಲ ರೀತಿಯಾಗಿರುವಂತಹ ಭಾರತೀಯರಿಗೆ ವಿಶಿಷ್ಟವಾಗಿ, ಯಾಕಂದ್ರೆ ಈ ಒಂದು ಪ್ರದೇಶ ಅಂತ ಹೇಳಿದ್ರೆ ಕಾಶ್ಮೀರ ಅಂತ ಹೇಳಿದ ಕೂಡಲೇ ಭಾರತೀಯರ ಭಾವನೆಯಲ್ಲಿ ಇರಬೇಕಾದಂಥ ಮಹತ್ವದ ವಿಷಯದ ಬಗ್ಗೆ ತಿಳಿಸಬೇಕು. ಭಾರತೀಯರ ಭಾವನೆ ಕಾಶ್ಮೀರ ಅಂತ ಹೇಳಿದ ಕೂಡಲೇ ಕಾಶ್ಮೀರ ಎಂಬಂಥದ್ದು ನಾವು ಬೇರೆ ಬೇರೆ ಉಲ್ಲೇಖಗಳನ್ನು ನೋಡಿದೆವು. ಇದರ ಮಧ್ಯೆ ನಾನು ಒಂದು ಆಧುನಿಕ ಒಬ್ಬ ಚಿಂತಕನ ಬಗ್ಗೆ ಹೇಳಿ ನಮ್ಮ ಭಾವನೆಗಳಿಗೇನು ಅಂತ ಹೇಳ್ತೇನೆ. ಆಧುನಿಕ ಚಿಂತಕರು ಕೂಡ ಇದರ ಬಗ್ಗೆ ತಿಳಿಸಿರುವಂಥದ್ದು ಯಾರು, ಹೇಗೆ? ಅಲ್ಲಿ ಕಾಶ್ಮೀರದಲ್ಲಿದ್ದಂತಹ ಫಿದಾ ಮೊಹಮ್ಮದ್ ಹಸ್ನೈನ್ ಎಂಬಂತವ, ಅವರು ನಮ್ಮ ಆಧುನಿಕ ಚಿಂತಕರು, ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ಇದ್ದವರು. ಅವರು ಭಾರತದ ಬಗ್ಗೆ ಮುಖ್ಯವಾಗಿ ಕಾಶ್ಮೀರದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ, ಅವರು ಕಾಶ್ಮೀರದಲ್ಲೇ ಒಂದು ಪ್ರೊಫೆಸರ್ ಆಗಿದ್ದವರು. ಅವರು ಕಾಶ್ಮೀರದ ಕುರಿತಾಗಿ ಅನೇಕ ಆಸಕ್ತಿದಾಯಕವಾದಂಥ, ನಾವು ತಿಳಿಯಬೇಕಾದಂಥ ನಮಗೆ ಗೊತ್ತಿಲ್ಲದ ವಿಚಾರಗಳನ್ನು ಹೇಳಿದವರು. ಅಲ್ಲಿ ಬೌದ್ಧ ಧರ್ಮ ಹೇಗೆ ಬಂತು, ಅಲ್ಲಿಗೆ ಹಿಂದೂ ಧರ್ಮ ಹೇಗೆ ಹೋಯಿತು, ಅಲ್ಲಿಗೆ ಆಮೇಲೆ ಯಾವಾಗ ಮೊಘಲ್ ಆಳ್ವಿಕೆ ಆರಂಭ ಆಯಿತು, ಅಥವಾ ಬೇರೆ ಬೇರೆ ರಾಜವಂಶಗಳು ಹೇಗೆ ಬಂತು, ಅಥವಾ ಶೈವ ವಂಶ ಎಷ್ಟು ವರ್ಷಗಳ ಕಾಲ ಇತ್ತು. ಸುಮಾರು ಒಂದು 14ನೇ ಶತಮಾನದವರೆಗೆ ಅಲ್ಲಿ ಶೈವ ವಂಶ ಇದ್ದಂಥದ್ದು, ಮುಖ್ಯವಾಗಿ ಕಾರ್ಕೋಟ ರಾಜವಂಶ ಅಂತ ಹೇಳ್ತಾರೆ. ಅವರಲ್ಲಿ ಶೈವ ಧರ್ಮವನ್ನು ತಗೊಂಡು ಹೋದರು. ಆಮೇಲೆ ಉತ್ಪಾಲ ಮತ್ತು ಲೋಹರ ಎಂಬಂಥ 2 ವಂಶಗಳು, ಇವರು ಅಲ್ಲಿ ಶೈವ ಧರ್ಮವನ್ನು ಮುಂದಕ್ಕೆ ತಗೊಂಡು ಹೋದರು. ಇದನ್ನೆಲ್ಲ ಅವರು ಉಲ್ಲೇಖ ಮಾಡ್ತಾ, ಅವರು ಒಂದು ಸ್ವಲ್ಪ ಅಲ್ಲಿ ಆ ಕಾಲದಲ್ಲಿ ಅದು ಅವರ ಸಿದ್ಧಾಂತ, ಅದು ಚರ್ಚೆಗೆ ಆಸ್ಪದ ಕೊಟ್ಟಂಥ ಸಿದ್ಧಾಂತ ಆಯಿತು. ಹೇಗೆ ಕಾಶ್ಮೀರ ಬಂತು ಎಂಬಂಥದ್ದು ಒಂದು ಚರ್ಚೆಯ ಸಿದ್ಧಾಂತವನ್ನಾಗಿ ಅವರು ಮಾಡಿಕೊಂಡು
ಅವರು ಹೇಳ್ತಾರೆ, ಕಾಶ್ಮೀರದ ಜನರು ಅವರ ಬೇರುಗಳನ್ನು ನಾವು ಹುಡುಕ್ತಾ ಹೋದರೆ ಅದು ಬಾಗ್ದಾದಿನ ಬಳಿ ಸಿಗ್ತದೆ. ಅಲ್ಲಿಯ ಒಂದು ಪ್ರದೇಶ ಕಾಸ್ ಎಂಬಂತಹ ಒಂದು ಪ್ರದೇಶದಲ್ಲಿದ್ದಂತಹ ಯಹೂದಿಗಳ ಸಮುದಾಯಕ್ಕೆ ಇವರು ಕಾಶ್ಮೀರದವರು ಸೇರ್ತಾರೆ. ಅವರು ಒಂದು ಕಾಲದಲ್ಲಿ ಅಲ್ಲಿಂದ ಏನಾಗಿಕೊಂಡು ವಲಸೆ ಬಂದು 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 ಕಾಶ್ಮೀರದಲ್ಲಿ ಬಂದರು. ಅವರು ಹೇಗೆ ಬಂದಂತ ಹೇಳಿದ್ರೆ ಅಫ್ಘಾನಿಸ್ತಾನದ ಮೂಲಕ ಭಾರತಕ್ಕೆ ಬಂದು ಹಿಂದೂ ಕುಶ್ ಈ ಪ್ರದೇಶಗಳನ್ನೆಲ್ಲ ದಾಟಿ ಕಾಶ್ಮೀರಕ್ಕೆ ಬಂದು ಅವರಿಲ್ಲಿ ನೆಲೆಸಿದ್ರು. ಅಲ್ಲಿಯ ಈ ಜಾತಿಯ ಅಂದ್ರೆ ಹಿಮಾಲಯ ಪರ್ವತ, ಕಾಶ್ಮೀರದಲ್ಲಿ ಬರುವಂತ ಒಂದು ಪ್ರದೇಶ, ಆ ಪ್ರದೇಶಗಳನ್ನೆಲ್ಲ ದಾಟಿಕೊಂಡು ಅವರು ನೇರವಾಗಿ ಇಲ್ಲಿಗೆ ಬಂದರು, ಇಲ್ಲಿ ಬಂದು ನೆಲೆಸಿದ್ರು ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಾರೆ. ಅಂದರೆ ಸುಮಾರು 14ನೇ ಶತಮಾನದವರೆಗೆ ಸಂಪೂರ್ಣವಾಗಿ ಒಂದು ಹಿಂದೂ ಧರ್ಮ ಅಥವಾ ಅದರ ಭಾಗವಾಗಿದ್ದಂತಹ ಶೈವ ಧರ್ಮ ಅಥವಾ ಹಿಂದೂ ಧರ್ಮದ ಒಂದು ಶಾಖೆಯ ಹಾಗೆ ಇದ್ದಂತಹ ಬೌದ್ಧ ಧರ್ಮ, ಇವುಗಳ ಒಂದು ಅಲ್ಲಿದ್ದಂತಹ ವ್ಯಕ್ತಿಗಳು ಅದರ ಆಶ್ರಯದಲ್ಲೇ ಇದ್ದಂತಹ ಒಂದು ಪ್ರದೇಶ ನಮ್ಮ ಕಾಶ್ಮೀರ. ಸುಮಾರು 1340ರಿಂದ 1406ರವರೆಗೆ ಆಳ್ವಿಕೆ ಮಾಡಿದಂತಹ ತೈಮೂರ್ ಅವನ ಕಾಲದಲ್ಲೂ ಕಾಶ್ಮೀರದ ಉಲ್ಲೇಖಗಳು, ಅಂದರೆ ಅಲ್ಲಿಗೆ ಅವರು ಹೋದ್ರು ಅಂತ ಬರ್ತದೆ. ಅಕ್ಬರನ ಕಾಲದಲ್ಲಿ ಬಂತು. ಅದೇ ರೀತಿಯಾಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾಶ್ಮೀರ ಬೇರೆ ಬೇರೆ ಪ್ರದೇಶಗಳು ಬೇರೆ ಬೇರೆಯವರು ಹೇಗೆ ಅದನ್ನು ತಮ್ಮ ವಶಕ್ಕೆ ತಗೊಂಡ್ರು, ಇದೆಲ್ಲ ನಮಗೆ ಏನಾಗ್ತದೆ ಅಂತ ಹೇಳಿ ಬೇರೆ ಬೇರೆ ಕಡೆಯಲ್ಲಿ ಉಲ್ಲೇಖ ಇದೆ. ಆದರೆ ಅದು ನಮ್ಗೆ ಇವತ್ತು ಅವಶ್ಯಕತೆ ಇಲ್ಲದೆ ಇರುವಂಥದ್ದು. 1730ರವರೆಗೆ ಒಂದಲ್ಲಿ ಡೋಗ್ರಾ ರಾಜವಂಶ ಅಂತ ಇತ್ತು. ಆ ರಾಜವಂಶದ ಧ್ರುವದೇವ ಎಂಬಂಥವು ಅಲ್ಲಿ ಒಬ್ಬ ಕೊನೆಯ ನಾವು ಪ್ರಮುಖವಾದ ಪ್ರಬಲ ದೊರೆಯಾಗಿ ಬರುವಂಥದ್ದು. ಅವ ಅಕ್ಬರನ ಕಾಲದಕ್ಕಾಗುವಾಗ ಅವನಿಗೆ ಅಲ್ಲಿ ಅವ ಸ್ವಲ್ಪ ಸೋತು ಹೋದ, ಅವನ ತಂದೆ ಸ್ವಲ್ಪ ಸೋತರು, ಇವ ಮುಂದಕ್ಕೆ ಸೋತ. ಹೀಗೆ ಇತಿಹಾಸದ ಪುಟಗಳಲ್ಲಿ ಅಥವಾ ನಮ್ಮ ಪ್ರಾಚೀನವಾದಂಥ ಉಲ್ಲೇಖಗಳಲ್ಲಿ ಬೇರೆ ಬೇರೆ ಚಿತ್ರಣಗಳಲ್ಲಿರುವಂತಹ ಕಾಶ್ಮೀರ ಅದು ಯಾವತ್ತಿದ್ರೂ ಹಿಂದೂಗಳಿಗೆ ಒಂದು ರೀತಿಯ ಪವಿತ್ರವಾದಂತಹ ಜಾಗ. ಈಗ ನಮ್ಮ ಮಾನಸ ಸರೋವರಕ್ಕೆ ಹೋಗಬೇಕು ಅಂತಂದ್ರೆ ಅದು ಕಾಶ್ಮೀರಕ್ಕೆ ತಾಗಿಕೊಂಡೆ, ಈಗ ಚೀನಾಕ್ಕೆ ಸೇರಿರ್ಬೋದು ಅದು, ಆದರೂ ಅದು ನಮಗೆ ತಾಗಿಕೊಂಡೇ ಇರುವಂಥದ್ದು. ಅಂದರೆ ಈಗ ನಾವು ಹೋಗಬೇಕು ಅಂತಂದ್ರೆ ಚೀನಾದ ವ್ಯಾಪ್ತಿಯನ್ನು ದಾಟಿ ಹೋಗಬೇಕಾಗ್ತದೆ, ಅದಕ್ಕೊಂದು ಸ್ವಲ್ಪ ಗಡಿ ಭಾಗಗಳು. ಯಾವತ್ತಿದ್ರೂ ಅದು ನಮಗೊಂದು ಪರಮ ಪವಿತ್ರವಾದಂತಹ ಒಂದು ಪ್ರದೇಶವಾಗಿ ನಾವು ಯಾವತ್ತಿದ್ರೂ, ಈಗ ನಾವೇನು ಮಾಡ್ತೇವೆ ಕಾಶ್ಮೀರವನ್ನು ಅಂತ ಹೇಳಿದ ಕೂಡಲೇ ಅದು ಒಂದು ಪ್ರವಾಸಿ ತಾಣವಾಗಿ ನಮಗೆ ಗುರುತಿಸಲ್ಪಟ್ಟಿದೆ. ಈಗ ಒಂದು ಉದಾಹರಣೆಗೆ ಹೇಳೋದಂತಾದರೆ ನಮ್ಮ ಕಂಪ್ಲೀಟ್ ಯಾವುದಕ್ಕೆ ಪ್ರಸ್ತುತಕ್ಕೆ ಹೇಳೋದಂತಾದರೆ ಒಬ್ಬ ಮದುವೆ ಆದ ಮಧುಚಂದ್ರಕ್ಕೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಕಾಶ್ಮೀರಕ್ಕೆ. ಅಲ್ಲಿಯ ಏನು ಸ್ಥಳದ ಸೌಂದರ್ಯವನ್ನು ನೋಡಲಿಕ್ಕೆ, ಅಲ್ಲಿರುವಂತಹ ಹಿಮಪಾತಗಳು, ಆ ಹಿಮಪಾತಗಳ ನಡುವೆ ಇರುವಂತಹ ಹೂಗಳು ಅರಳಿದ್ದು ಅಥವಾ ಅದನ್ನೆಲ್ಲ ನೋಡಿಕೊಂಡು ನಾವು ಚಂದ ನೋಡಲಿಕ್ಕೆ ಹೋಗ್ತೇವೆ. ಈ ಚಂದ ನೋಡಲಿಕ್ಕೆ ಹೋಗುದು ಅದು ಸಹಜ ಸರಿ, ಆದರೆ ಅದರ ಮಧ್ಯದಲ್ಲಿ ನಾವು ಮಾಡಬೇಕಾದ್ದೇನು ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ನಮಗೆ ಸಂಬಂಧಪಟ್ಟಂತಹ ಪ್ರಾಚೀನವಾದಂತಹ ಕೆಲವೊಂದು ದೇವಾಲಯಗಳಿರುವಂಥದ್ದು ಅಥವಾ ನಮ್ಮ ಸಮೀಪದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಸ್ತೂಪಗಳಿರುವಂಥದ್ದು, ಆ ಪ್ರದೇಶಗಳನ್ನೆಲ್ಲ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಬೇಕು, ಅಲ್ಲಿಗೆ ಹೋಗಬೇಕು. ಒಂದು ಯಾವುದೇ ಪ್ರದೇಶ ಅದು ಉಳಿಬೇಕು ಅಂತಾದರೆ ನಾವಲ್ಲಿಗೆ ನಮ್ಮ ಸಂಬಂಧಗಳು ಅಥವಾ ಸಂಪರ್ಕಗಳು ನಾವು ಹೋಗುದು, ನೋಡುದು, ಅದನ್ನು ಒಳಗೆ ಹೋಗಿ ಅದರಲ್ಲಿ ಏನಾಗ್ತಾ ಇದೆ ಅಂತ ನೋಡುವಂಥದ್ದು, ಹಾಗೆ ಮಾಡ್ತಾ ಹೋದಾಗ ಮಾತ್ರ ಆ ಸ್ಥಳಗಳು ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಆ ಕಾಶ್ಮೀರವನ್ನು ವಿಶೇಷವಾಗಿ ಪ್ರವಾಸಿ ತಾಣವಾಗಿ ಹೇಗೆ ನೋಡ್ತಿರೋ ಅದರೊಂದಿಗೆ ಪವಿತ್ರ ತಾಣವಾಗಿ ನೋಡೋ ಮೂಲಕವಾಗಿ ಕಾಶ್ಮೀರದ ಇನ್ನಷ್ಟು ರೀತಿಯಾಗಿರುವಂತಹ ಸೊಬಗನ್ನು ಉಳಿಸಿ ಹೇಳೋ ಮೂಲಕವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಶ್ರೀಯುತ ಗುರುಪ್ರಸಾದ್ ಭಟ್ ಪಿ ಕಟೀಲ್ ಅವರೇ ಬಹಳ ಸುಂದರವಾಗಿರುವಂತಹ ಒಂದು ಒಳ್ಳೆ ರೀತಿಯಾಗಿ ಅರ್ಥಭರಿತವಾಗಿರುವ ಮಾಹಿತಿ ನೀಡುವ ಮೂಲಕವಾಗಿ ಪ್ರತಿಯೊಬ್ಬ ಜನತೆಗೂ ಕಾಶ್ಮೀರ ಎಷ್ಟು ಪವಿತ್ರ ಅಂತ ಹೇಳೋದು ತಿಳಿಸಿಕೊಟ್ಟದಕ್ಕಾಗಿ ಬಹಳ ಸಂತೋಷದವರೆಲ್ಲರ ಪರವಾಗಿ ವಂದನೆಗಳು. ನಮಸ್ಕಾರ. ಆಸ್ತಿಕರೇ, ಪ್ರತಿಯೊಬ್ಬನೂ ಕೂಡ ಕಾಶ್ಮೀರಕ್ಕೆ ಭೇಟಿ ಕೊಡಬೇಕು. ಎಲ್ಲ ರೀತಿಯಾಗಿರುವಂತಹ ಪರಿಸ್ಥಿತಿಗಳು ತಣ್ಣಗಾಗುವವರೆಗೆ ಎಲ್ಲರೂ ಕೂಡ ಕಾಯುವ ಮೂಲಕವಾಗಿ ತದನಂತರವಾಗಿ ಭಾರತದ ಸಂಪೂರ್ಣವಾಗಿ ನೇತೃತ್ವ ವಹಿಸಿಕೊಂಡವರು ಯಾವಾಗ ನಮಗೆ ಅಣು ಮಾಡಿ ಕೊಡ್ತಾರ ಅದರ ನಂತರವಾಗಿ ಕಾಶ್ಮೀರವನ್ನು ನೋಡಲಿಕ್ಕೆ ಯಾರೆಲ್ಲ ಹೋಗ್ತಿರೋ
ಅವರೆಲ್ಲರೂ ಕೂಡ ಖಂಡಿತವಾಗಿಯೂ ವಿಶಿಷ್ಟವಾಗಿರುವ ಎಲ್ಲ ಪವಿತ್ರ ಕ್ಷೇತ್ರಗಳನ್ನು ನೋಡೋ ಮೂಲಕವಾಗಿ ಸೌಂದರ್ಯವನ್ನು ಅನುಭವಿಸಿ ಹೇಳ್ತಾ ಇವತ್ತಿನ ಧರ್ಮನಂಬಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಂದು ರೀತಿಯಾಗಿರೋದು ವಿಶೇಷವಾಗಿರುವಂಥ ಧಾರ್ಮಿಕ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರೂ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು